ವರಸಿದ್ಧಿ ವಿನಾಯಕ ವ್ರತಕಲ್ಪ. ಮೊದಲಿಗೆ ಆಚಮನವನ್ನು ಮಾಡುವುದು. 3 ಬಾರಿ ಉದ್ದಿನಕಾಳು ಮುಳುಗುವಷ್ಟು ನೀರನ್ನು ಬಲಗೈಯಲ್ಲಿ ಹಾಕಿಕೊಂಡು ಕುಡಿಯುತ್ತಾ ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ, ಓಂ ಗೋವಿಂದಾಯ ನಮಃ ನೀರನ್ನು ಚೆಲ್ಲಿ ಬೇರೆಯ ನೀರನ್ನು ತೆಗೆದುಕೊಂಡು ಪೂಜೆಗೆ ಇಟ್ಟುಕೊಳ್ಳಬೇಕು. ಆಚಮನೀಯವನ್ನು ಮಾಡಿ ನಂತರ ಇಷ್ಟ ದೈವಕ್ಕೆ ನಮಸ್ಕರಿಸಿ ಪೂಜೆಗೆ ಕುಳಿತುಕೊಳ್ಳಬೇಕು. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಗ್ರಿಯುಗ್ಮಂ ಸ್ಮರಾಮಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋರ್ಭೂತಿ ಧ್ರುವ ನೀತಿರ್ಮತಿರ್ಮಮ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಸ್ಮೃತೆ ಸಕಲಕಲ್ಯಾಣಭಾಜನಂ ಯತ್ರ ಜಾಯತೆ ಪುರುಷಸ್ತಮಜಂ ನಿತ್ಯಂ ವ್ರಜಾಮಿ ಶರಣಂ ಹರಿಂ. ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಮಮಂಗಲಂ. ಯೇಷಾಂ ಹೃದಿಸ್ಥೋ ಭಗವಾನ್ ಮಂಗಳಾಯತನಂ ಹರಿಂ. ಲಾಭಸ್ತೇಷಾಂ ಜಯಸ್ತೇಷಾಂ ಕುತಸ್ತೇಷಾಂ ಪರಾಭವಃ. ಯೋಷಾಮಿಂದಿವರಶ್ಯಾಮೋ ಹೃದಯಸ್ಥೋ ಜನಾರ್ದನಃ. ಅಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ವಿನಾಯಕನನ್ನು ಪ್ರಾರ್ಥನೆ ಮಾಡುವುದು. ಸುಮುಖಶ್ಚೈಕದಂತಃ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ. ಧೂಮಕೇತುರ್ಗಣಾಧ್ಯಕ್ಷಃ ಪಾಲಚಂದ್ರೋ ಗಜಾನನಃ. ವಕ್ರತುಂಡಶೂರ್ಪಕರ್ಣೋ ಹೇರಂಭೋ ಸ್ಕಂದಪೂರ್ವಜಃ. ಷೋಡಶೈತಾನಿ ನಾಮಾನಿ ಯಃ ಪಠೇ ಶೃಣುಯಾದಪಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೆ ತಥಾ. ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಯಃ ಸುರೈರಪಿ. ಸರ್ವವಿಘ್ನಚ್ಛಿದೈತಸ್ಮೈ ಶ್ರೀಗಣಾಧಿಪತಯೇ ನಮಃ. ಓಂ ದೇವಿ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಃ ಸುವರೋಂ. ಗಂಟೆಯನ್ನು ನುಡಿಸುತ್ತಾ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ. ಕುರ್ವೆ ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಂ ಇತಿ ಘಂಟಾನಾದಂ ಕೃತ್ವಾ. ಕೈ ಮುಗಿದು ಆಪಸ್ಸರ್ಪಂತು ಇತ್ಯಸ್ಯ ಮಂತ್ರಸ್ಯ ವಾಮದೇವರ್ಷಿಃ ಪ್ರಕೃತಿ ಛಂದಃ ಸತ್ಯೋ ದೇವತಾ ಸಮಸ್ತಭೂತೋಚ್ಚಾಟನೆ ವಿನಿಯೋಗಃ. ಒಂದು ಉದ್ಧರಣೆ ನೀರನ್ನು ತೆಗೆದುಕೊಂಡು ಭೂಮಿಯನ್ನು ಶುದ್ಧಿಸುತ್ತಾ ಆಪಸ್ಸರ್ಪಂತು ಯೇ ಭೂತಾ ಭೂಮಿ ಸಂಸ್ಥಿತಾಃ. ಯೇ ಭೂತಾ ಸರ್ವವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞಯಾ. ಅಪಕ್ರಾಮಂತು ಭೂತಾದ್ಯಾಃ ಸರ್ವತೆ ಭೂಮಿಭಾರಕಾಃ. ಸರ್ವೇಷಾಂ ವಿರೋಧೇನ ಪೂಜಕರ್ಮಾತ್ ಸಮಾರಭೇತ್. ಹೂವು ಮಂತ್ರಾಕ್ಷತೆಯನ್ನು ಇಟ್ಟುಕೊಂಡು ಬಲಗೈಯಿಂದ ಮುಚ್ಚಿ ಬಲ ತೊಡೆಯ ಮೇಲೆ ಕೈಗಳನ್ನಿಟ್ಟುಕೊಂಡು ಸಂಕಲ್ಪವನ್ನು ಮಾಡಬೇಕು. ಮಮ ಉಪಾತ್ತ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಥೆ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ
ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಮೇರೋ ದಕ್ಷಿಣದಿಗ್ಭಾಗೆ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿಸಂವತ್ಸರಾಣಾಂ ಮಧ್ಯೆ ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷಋತೌ ಭಾದ್ರಪದಮಾಸೆ ಶುಕ್ಲಪಕ್ಷೆ ಚತುರ್ಥ್ಯಾಂ ಶುಭತಿಥೌ ವಾಸರಯುಕ್ತಾಯಾಂ ಏವಂ ಗುಣವಿಶೇಷಣವಿಶಿಷ್ಟಾಯಾಂ ಶುಭತಿಥೌ ಅಸ್ಮಾಕಂ ಸಹಕುಟುಂಬಾನಾಂ ಕ್ಷೇಮಸ್ಥೈರ್ಯ ವೀರ್ಯ ವಿಜಯ ಆಯುರಾರೋಗ್ಯೈಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ್ಯ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥಸಿದ್ಧ್ಯರ್ಥಂ ಪುತ್ರಪೌತ್ರಾಭಿವೃದ್ಧ್ಯರ್ಥಂ ಇಷ್ಟಕಾಮ್ಯಾರ್ಥಸಿದ್ಧ್ಯರ್ಥಂ ಮನೋವಾಂಛಾಫಲಸಿದ್ಧ್ಯರ್ಥಂ ಸಮಸ್ತದುರಿತೋಪಶಾಂತ್ಯರ್ಥಂ ಸಮಸ್ತಮಂಗಳಾವಾಪ್ಯರ್ಥಂ ವರಸಿದ್ಧಿವಿನಾಯಕ ದೇವತಾಮುದ್ದಿಶ್ಯ ವರಸಿದ್ಧಿವಿನಾಯಕ ದೇವತಾ ಪ್ರೀತ್ಯರ್ಥಂ ಕಲ್ಪೋಕ್ತ ಪ್ರಕಾರೇಣ ಯಾವಚ್ಛಕ್ತಿ ಧ್ಯಾನ ವಾಹನಾದಿ ಷೋಡೋಪಚಾರ ಪೂಜಾಂ ಕರಿಷ್ಯೆ ಆದೌ ನಿರ್ವಿಘ್ನೇನ ಪರಿಸಮಾಪ್ಯರ್ಥಂ ಗಣಾಧಿಪತಿ ಪೂಜಾಂ ಕರಿಷ್ಯೆ ತದಂಗತ್ವೇನ ಕಲಶ ಪೂಜಾಂ ಕರಿಷ್ಯೆ ಕಲಶಂ ಗಂಧಾಕ್ಷತ ಪತ್ರಪುಷ್ಪೈರಭ್ಯರ್ಚ ಕಲಶಕ್ಕೆ 3 ಕಡೆಗಳಲ್ಲಿ ಗಂಧವನ್ನಿಟ್ಟು ಅಕ್ಷತೆಯನ್ನು ಗಂಧದ ಬೊಟ್ಟಿನ ಮೇಲೆ ಒತ್ತಿ ಕಲಶವನ್ನು ಪುಷ್ಪವನ್ನು ಹಾಕಿ ಕೈಯನ್ನು ಹಿಡಿದುಕೊಳ್ಳುವುದು. ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತಾಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣ ಸ್ಮೃತಾಃ ಕುಕ್ಷೌ ತು ಸಾಗರಾಃ ಸರ್ವೇ ಸಪ್ತದ್ವೀಪಾ ವಸುಂಧರ ಋಗ್ವೇದೋಥ ಯಜುರ್ವೇದಃ ಸಾಮವೇದೋ ಹ್ಯತರ್ವಣಃ ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬು ಸಮಾಶ್ರಿತಾಃ ಆಯಾಂತು ದೇವ ಪೂಜಾರ್ಥಂ ದುರಿತಕ್ಷಯಕಾರಕಾಃ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಆಪೋ ವಾ ಇದಗಂ ಸರ್ವಂ ವಿಶ್ವಭೂತಾನ್ಯಾಪಃ ಪ್ರಾಣಾ ವಾ ಆಪಃ ಪಶವ ಆಪೋನ್ನಮಾಪೋಮೃತಮಾಪಃ ಸಾಮ್ರಾಡಾಪೋ ವಿರಾಡಾಪಸ್ವರಾಡಾಪಶ್ಚಂದಕ್ಸ್ಯಾಪೋ ಜ್ಯೋತಿಕ್ಷ್ಯಾಪೋ ಯಜುಕ್ಷ್ಯಾಪತ್ಸರ್ವದೇವತಾ ಆಪೋ ಭೂರ್ಭುವಸ್ಸುವರಾಪವೋಂ. ಕಲಶೋದಕೇನ ಪೂಜಾದ್ರವ್ಯಾಣಿ ಸಂಪ್ರೋಕ್ಷ್ಯ ದೇವಮಾತ್ಮಾನಂ ಪ್ರೋಕ್ಷ್ಯೇತ್. ಕಲಶದಲ್ಲಿರುವ ನೀರನ್ನು ತೆಗೆದುಕೊಂಡು ದೇವರ ಮೇಲೆಯೂ ಪೂಜಾ ದ್ರವ್ಯಗಳ ಮೇಲೆಯೂ ತನ್ನ ಮೇಲೆಯೂ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಗಣಪತಿಗೆ ಅಕ್ಷತೆ ಹೂವಿನಿಂದ ಪೂಜಿಸುತ್ತಾ ಓಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ನಃ ಶೃಣ್ವನ್ನೋತಿಭಿಃ ಸೀದಸಾದನಂ. ಮಹಾಗಣಪತಿಂ ಧ್ಯಾಯಾಮಿ. ಮಹಾಗಣಾಧಿಪತಯೇ ನಮಃ. ಆಸನಂ ಸಮರ್ಪಯಾಮಿ. ಮಹಾಗಣಾಧಿಪತಯೇ ನಮಃ. ಅರ್ಘ್ಯಂ ಸಮರ್ಪಯಾಮಿ. ಮಹಾಗಣಾಧಿಪತಯೇ ನಮಃ. ಪಾದ್ಯಂ ಸಮರ್ಪಯಾಮಿ. ಮಹಾಗಣಾಧಿಪತಯೇ ನಮಃ. ಆಚಮನೀಯಾಂ ಸಮರ್ಪಯಾಮಿ. ಮಹಾಗಣಾಧಿಪತಯೇ ನಮಃ. ಔಪಚಾರಿಕಸ್ನಾನಂ ಸಮರ್ಪಯಾಮಿ. ಮಹಾಗಣಾಧಿಪತಯೇ ನಮಃ. ಸ್ನಾನಾನಂತರಂ ಆಚಮನೀಯಾಂ ಸಮರ್ಪಯಾಮಿ. ಮಹಾಗಣಪತಯೇ ನಮಃ. ವಸ್ತ್ರಾರ್ಥಂ ಅಕ್ಷತಾಂ ಸಮರ್ಪಯಾಮಿ. ಮಹಾಗಣಾಧಿಪತಯೇ ನಮಃ. ಯಜ್ಞೋಪವೀತಾರ್ಥಂ ಅಕ್ಷತಾಂ ಸಮರ್ಪಯಾಮಿ. ಮಹಾಗಣಾಧಿಪತಯೇ ನಮಃ. ಗಂಧಾನ್ ಸಮರ್ಪಯಾಮಿ. ಗಂಧಸ್ಯೋಪರಿ ಅಲಂಕಾರಾರ್ಥಂ ಅಕ್ಷತಾನ್ ಸಮರ್ಪಯಾಮಿ. ಪುಷ್ಪಂ ಪೂಜಯಾಮಿ. ಓಂ ಸುಮುಖಾಯ ನಮಃ.
ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಧೂಮಕೇತವೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಫಾಲಚಂದ್ರಾಯ ನಮಃ, ಓಂ ಕುಮಾರಗುರುವೇ ನಮಃ, ಓಂ ಈಶ್ವರಪುತ್ರಾಯ ನಮಃ, ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ, ಮಹಾಗಣಾಧಿಪತಯೇ ನಮಃ. ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಊದನೆ ಕಡ್ಡಿಯನ್ನು ಹಚ್ಚುತ್ತಾ ವನಸ್ಪತಿರಸೋದ್ಭೂತೋ ಗಂಧಾಢ್ಯೋ ಗಂಧ ಉತ್ತಮಃ ಆಗ್ರಹ್ಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ಶ್ರೀಮಹಾಗಣಪತಯೇ ನಮಃ. ಧೂಪಮಘ್ರಪಯಾಮಿ. ದೀಪವನ್ನು ಹಚ್ಚಿ ತೋರಿಸುತ್ತಾ ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವಹ್ನಿನಾ ಯೋಜಿತಂ ಮಯಾ ಗೃಹಾಣ ಮಂಗಲಂ ದೀಪಂ ತ್ರೈಲೋಕ್ಯತಿಮಿರಾಪಃ ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೆ ತ್ರಾಹಿ ಮಾಂ ನರಕಾದ್ಘೋರ ದಿವ್ಯ ಜ್ಯೋತಿರ್ನಮೋಸ್ತುತೆ ಶ್ರೀಮಹಾಗಣಪತಯೇ ನಮಃ. ದೀಪಂ ದರ್ಶಯಾಮಿ. ನೈವೇದ್ಯಕ್ಕೆ ಬಾಳೆಹಣ್ಣು ಅಥವಾ ಬೆಲ್ಲವನ್ನು ಇಡಬೇಕು. ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ದೇವಸವಿತಪ್ರಸುವ ಸತ್ಯಂತ್ವರ್ತೇನ ಪರಿಷಿಂಚಾಮಿ. ಅಮೃತಮಸ್ತು ಅಮೃತೋಪಸ್ತರಣಮಸಿ ಸ್ವಃ. ಓಂ ಪ್ರಾಣಾಯ ಸ್ವಃ. ಓಂ ಅಪಾನಾಯ ಸ್ವಃ. ಓಂ ವ್ಯಾನಾಯ ಸ್ವಃ. ಓಂ ಉದಾನಾಯ ಸ್ವಃ. ಓಂ ಬ್ರಹ್ಮಣೇ ಸ್ವಃ. ಬ್ರಹ್ಮಣಿಮ ಆತ್ಮಾಮೃತತ್ವಾಯ ಶ್ರೀಮಹಾಗಣಾಧಿಪತಯೇ ನಮಃ. ನಿವೇದನಂ ಸಮರ್ಪಯಾಮಿ. ಮಹಾಗಣಾಧಿಪತಯೇ ನಮಃ. ಮಧ್ಯ ಮಧ್ಯೆ ಪಾನೀಯಂ ಸಮರ್ಪಯಾಮಿ. ಮಹಾಗಣಾಧಿಪತಯೇ ನಮಃ. ತಾಂಬೂಲಂ ಸಮರ್ಪಯಾಮಿ. ಮಹಾಗಣಾಧಿಪತಯೇ ನಮಃ. ನೀರಾಜನಂ ಸಮರ್ಪಯಾಮಿ. ನೀರಾಜನಾನಂತರ ಆಚಮನೀಯಂ ಸಮರ್ಪಯಾಮಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಹಾಗಣಾಧಿಪತಯೇ ನಮಃ. ಮಂತ್ರಪುಷ್ಪಂ ಸಮರ್ಪಯಾಮಿ. ಆತ್ಮಪ್ರದಕ್ಷಿಣ ನಮಸ್ಕಾರಂ ಸಮರ್ಪಯಾಮಿ. ಸರ್ವೋಪಚಾರ ಪೂಜಾಂ ಸಮರ್ಪಯಾಮಿ. ಯಸ್ಯ ಸ್ಮೃತ್ಯಾ ಚ ನಾಮೋಕ್ತ್ಯ ತಪಃ ಪೂಜಾ ಕ್ರಿಯಾದಿಷು ನೂನ್ಯಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಗಣಾಧಿಪಃ ಯತ್ಪೂಜಿತಂ ಮಯಾ ದೇವ ಪರಿಪೂರ್ಣತದಸ್ತು ತೇ. ಅನಯ ಷೋಡಶೋಪಚಾರ ಪೂಜೆಯ ಭಗವಾನ್ ಸರ್ವಾತ್ಮಕಃ ಶ್ರೀಮಹಾಗಣಾಧಿಪತಿ ಸುಪ್ರಸನ್ನೋ ವರದೋ ಭವತು ಎಂದು ಹೇಳಿ ಹೂವು ಅಕ್ಷತೆಯನ್ನು ತೆಗೆದುಕೊಂಡು ನೀರು ಹಾಕಿ ಬಿಡತಕ್ಕದ್ದು. ಗಣಾಧಿಪ ಪ್ರಸಾದಂ ಶಿರಸಾ ಗೃಹ್ಣಾಮಿ. ಹೂವನ್ನು ಅಕ್ಷತೆಯನ್ನು ಶಿರದಲ್ಲಿ ಧರಿಸುವುದು. ತದಂಗತ್ವೇನ ವರಸಿದ್ಧಿ ವಿನಾಯಕ ಪ್ರಾಣ ಪ್ರತಿಷ್ಠಾಪನಂ ಕರಿಷ್ಯೆ. ಮಣ್ಣಿನ ಗಣಪತಿಯನ್ನು ಇಟ್ಟು ಅಕ್ಷತೆಯಿಂದ ಪೂಜಿಸುವುದು. ಅಥ ದ್ವಾರಪಾಲಕ ಪೂಜಾಂ ಕರಿಷ್ಯೆ. ಓಂ ಧಾತ್ರಿ ನಮಃ. ಓಂ ವಿಧಾತ್ರಿ ನಮಃ. ಓಂ ಚಂಡಾಯ ನಮಃ. ಓಂ ಪ್ರಚಂಡಾಯ ನಮಃ. ಓಂ ಜಯಾಯ ನಮಃ. ಓಂ ವಿಜಯಾಯ ನಮಃ. ಓಂ ಶಂಖನಿಧಯೇ ನಮಃ. ಓಂ ಪದ್ಮನಿಧಯೇ ನಮಃ. ಓಂ ಪೂರ್ವದ್ವಾರೇ ದ್ವಾರಶ್ಯೈ ನಮಃ. ಓಂ ವಕ್ರತುಂಡಾಯ ನಮಃ. ಓಂ ಏಕದಂತಾಯ ನಮಃ. ಓಂ ದಕ್ಷಿಣದ್ವಾರೇ ದ್ವಾರಶ್ಯೈ ನಮಃ. ಓಂ ಮಹೋದರಾಯ ನಮಃ. ಓಂ ಗಜಾನನಾಯ ನಮಃ. ಓಂ ಪಶ್ಚಿಮದ್ವಾರೇ ದ್ವಾರಶ್ಯೈ ನಮಃ. ಓಂ ಲಂಬೋದರಾಯ ನಮಃ. ಓಂ ವಿಕಟಾಯ ನಮಃ. ಓಂ ಉತ್ತರದ್ವಾರೇ ದ್ವಾರಶ್ಯೈ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಧೂಮ್ರವರ್ಣಾಯ ನಮಃ ಇತಿ ಚತುರ್ದ್ವಾರದೇವತಾಭ್ಯೋ ನಮಃ. ಪೀಠಕ್ಕೆ ಪೂಜಿಸುತ್ತಾ ಅಥ ಪೀಠಪೂಜಾಂ ಕರಿಷ್ಯೆ. ಸಾಂಘಾಯ ಸಾಯುಧಾಯ ಸವಾಹನಾಯ ಸಪರಿವಾರಾಯ ಶ್ರೀ ಸಿದ್ಧಿ ಬುದ್ಧಿ ಶಕ್ತಿ ಸಹಿತ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ. ಪೀಠಪೂಜಾಂ ಕರಿಷ್ಯೆ.
ಓಂ ಆಧಾರಶಕ್ತಿಯೈ ನಮಃ. ಓಂ ಮೂಲಪ್ರಕೃತ್ಯೈ ನಮಃ. ಓಂ ಕೂರ್ಮಾಯ ನಮಃ. ಓಂ ಅನಂತಾಯ ನಮಃ. ಓಂ ಪೃಥಿವ್ಯೈ ನಮಃ. ಓಂ ಆನಂದಕಂದಾಯ ನಮಃ. ಓಂ ನಾಲಾಯ ನಮಃ. ಓಂ ಪತ್ರೇಭ್ಯೋ ನಮಃ. ಓಂ ದಲೇಭ್ಯೋ ನಮಃ. ಓಂ ಬೀಜೇಭ್ಯೋ ನಮಃ. ಓಂ ಅಷ್ಟದಲಕಮಲಾಯ ನಮಃ. ಓಂ ಕೇಸರೇಭ್ಯೋ ನಮಃ. ಓಂ ಅಷ್ಟದಲೇಷು ಪೂರ್ವಾದಿಕ್ರಮೇಣ ಇಂದ್ರಾಯ ನಮಃ. ಓಂ ಅಗ್ನಯೇ ನಮಃ. ಓಂ ಯಮಾಯ ನಮಃ. ಓಂ ನಿವೃತಯೇ ನಮಃ. ಓಂ ವರುಣಾಯ ನಮಃ. ಓಂ ವಾಯವೇ ನಮಃ. ಓಂ ಕುಬೇರಾಯ ನಮಃ. ಓಂ ಈಶಾನಾಯ ನಮಃ. ಓಂ ಮಧ್ಯೆ ಗಣಪತಯೇ ನಮಃ. ಓಂ ಪ್ರಾಚ್ಯಾಂ ವಜ್ರಾಯ ನಮಃ. ಓಂ ದಕ್ಷಿಣೆ ದಂಡಾಯ ನಮಃ. ಓಂ ಪಶ್ಚಿಮೆ ಖಡ್ಗಾಯ ನಮಃ. ಓಂ ಉತ್ತರೆ ಪಾಶಾಯ ನಮಃ. ಓಂ ಪ್ರಾಚ್ಯಾಂ ಧ್ವಜಾಯ ನಮಃ. ಓಂ ದಕ್ಷಿಣೆ ಚಕ್ರಾಯ ನಮಃ. ಓಂ ಪಶ್ಚಿಮೆ ಪದ್ಮಾಯ ನಮಃ. ಓಂ ಉತ್ತರೆ ಅಂಕುಶಾಯ ನಮಃ. ಓಂ ದಾಲಾಬ್ಧಿ ಪೂರ್ವಾದಿಕ್ರಮೇಣ ಧರ್ಮಾಯ ನಮಃ. ಓಂ ಜ್ಞಾನಾಯ ನಮಃ. ಓಂ ವೈರಾಗ್ಯಾಯ ನಮಃ. ಓಂ ಐಶ್ವರ್ಯಾಯ ನಮಃ. ಓಂ ಅಧರ್ಮಾಯ ನಮಃ. ಓಂ ಅಜ್ಞಾನಾಯ ನಮಃ. ಓಂ ಅವೈರಾಗ್ಯಾಯ ನಮಃ. ಓಂ ಅನೈಶ್ವರ್ಯಾಯ ನಮಃ. ಓಂ ತಥೋದಲೇಶು ಅನಂತಾಯ ನಮಃ. ಓಂ ಪದ್ಮಾಯ ನಮಃ. ಓಂ ಸೂರ್ಯಾಯ ನಮಃ. ಓಂ ಅಹ್ನಯೇ ನಮಃ. ಓಂ ಸತ್ಯಾತ್ಮನೇ ನಮಃ. ಓಂ ರಜಸಾತ್ಮನೇ ನಮಃ. ಓಂ ತಮಸಾತ್ಮನೇ ನಮಃ. ಓಂ ಮಧ್ಯೆ ಸರ್ವಶಕ್ತಿಪೀಠಾತ್ಮನೇ ಸರ್ವಶಕ್ತಿಸಹಿತಾಯ ಸ್ವರ್ಣಕಮಲಾಯ ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಪೀಠಪೂಜಾನ್ ಸಮರ್ಪಯಾಮಿ. ಹೂವಿನಿಂದ ಪೂಜಿಸುತ್ತಾ ಅಥ ನವಶಕ್ತಿ ಪೂಜಾಂ ಕರಿಷ್ಯೆ. ಓಂ ತೀವ್ರಾಯೈ ನಮಃ. ಓಂ ಜ್ವಾಲಿನ್ಯೈ ನಮಃ. ಓಂ ನಂದಾಯೈ ನಮಃ. ಓಂ ಭೋಗದಾಯೈ ನಮಃ. ಓಂ ಕಾಮರೂಪಿಣ್ಯೈ ನಮಃ. ಓಂ ಉಗ್ರಾಯೈ ನಮಃ. ಓಂ ತೇಜೋವತ್ಯೈ ನಮಃ. ಓಂ ಸಹಾಯೈ ನಮಃ. ಓಂ ವಿಘ್ನನಾಶಿನ್ಯೈ ನಮಃ ಇತಿ ನವಶಕ್ತಿ ಪೂಜಾಂ ಕರಿಷ್ಯೆ. ಅಕ್ಷತೆ ಹೂವನ್ನು ಹಿಡಿದುಕೊಂಡು ಅತ ಪ್ರಾಣ ಪ್ರತಿಷ್ಠಾಪನಂ ಕರಿಷ್ಯೆ. ಅಸ್ಯ ಶ್ರೀ ವರಸಿದ್ಧಿವಿನಾಯಕ ಪ್ರಾಣ ಪ್ರತಿಷ್ಠಾ ಮಹಾಮಂತ್ರಸ್ಯ. ಆಯಾ ಅಂಗಗಳಿಗೆ ಅಕ್ಷತೆಗಳನ್ನು ಹಾಕುತ್ತಾ ಬರುವುದು. ಓಂ ಬ್ರಹ್ಮ ವಿಷ್ಣು ಮಹೇಶ್ವರೇಭ್ಯೋ ನಮಃ. ಶಿರಸಿ ಓಂ ಋಗ್ಯಜುತ್ಸಾಮವೇದೇಭ್ಯೋ ನಮಃ. ಮುಖೆ ಓಂ ಶ್ರೀ ಚೈತನ್ಯರೂಪಾಯೈ ಪರಾ ಪ್ರಾಣಶಕ್ತಿಯೈ ನಮಃ. ಹೃದಯೇ ಆಂ ಬೀಜಂ ಗುಹ್ಯೆ ಹ್ರೀಂ ಶಕ್ತಿ ಪಾದಯೋ ಕ್ರೋಂ ಕೀಲಕಂ ಸರ್ವಾಂಗೇ. ತರ್ಜನಿಯಿಂದ ಹೆಬ್ಬರಳನ್ನು ಸವರುತ್ತಾ ಓಂ ಅಂ ಕಂ ಖಂ ಗಂ ಘಂ ಜ್ಞಂ ಪೃಥಿವ್ಯಾಪಸ್ತೇಜೋ ವಾಯುವಾಕಾಶಾತ್ಮನೇ ಆಂ ಅಂಗುಷ್ಟಾಭ್ಯಾಂ ನಮಃ. ಹೆಬ್ಬೆರಳಿನಿಂದ ತರ್ಜನಿಯನ್ನು ಸವರುತ್ತಾ ಓಂ ಇಂ ಚಂ ಛಂ ಜಂ ಝಂ ಜ್ಞಂ ಶಬ್ದಸ್ಪರ್ಶರೂಪ ರಸಗಂಧಾತ್ಮನೆ ಈಂ ತರ್ಜನಿಭ್ಯಾಂ ನಮಃ. ಹೆಬ್ಬೆರಳಿನಿಂದ ಮಧ್ಯಮವನ್ನು ಸವರುತ್ತಾ ಓಂ ಉಂ ಟಂ ಢಂ ಡಂ ಢಂ ನಂ ವಾಗ್ಮನಚಕ್ಷು ಶ್ರೋತ್ರಜಿಹ್ವಾಘ್ರಾಣಾತ್ಮನೆ ಓಂ ಮಧ್ಯಮಾಭ್ಯಾಂ ನಮಃ. ಹೆಬ್ಬೆರಳಿನಿಂದ ಅನಾಮಿಕವನ್ನು ಸವರುತ್ತಾ ಓಂ ಏಂ ತಂ ಧಂ ದಂ ಧಂ ನಂ ವಾಕ್ಪಾಣಿಪಾದಪಾದಯುಪಸ್ಥಾತ್ಮನೆ ಐಂ ಅನಾಮಿಕಾಭ್ಯಾಂ ನಮಃ. ಹೆಬ್ಬೆರಳಿನಿಂದ ಕಿರುಬೆರಳನ್ನು ಸವರುತ್ತಾ ಓಂ ಓಂ ಪಂ ಫಂ ಬಂ ಭಂ ಬಂ ಪ್ರಾಣಾಪಾನವ್ಯಾನೋದಾನ ಸಮಾನಾತ್ಮನೆ ಔಂ ಕನಿಷ್ಠಿಕಾಭ್ಯಾಂ ನಮಃ. ಬಲ ಅಂಗೈಯಿಂದ ಎಡ ಅಂಗೈ ಹಿಂಭಾಗವನ್ನು ಹಾಗೆಯೇ ಎಡಗೈಯಿಂದ ಬಲಗೈ ಹಿಂಭಾಗವನ್ನು ಸವರುತ್ತಾ ಓಂ ಅಂ ಯಂ ರಂ ಲಂ ವಂ ಶಂ ಶಂ ಸಂ ಹಂ ಮನೋಬುದ್ಧ್ಯಹಂಕಾರ ಚಿತ್ತವಿಜ್ಞಾನಾತ್ಮನೆ ಅಹಕ್ಕರತಲಕರ ಪೃಷ್ಠಾಭ್ಯಾಂ ನಮಃ. ಹೆಬ್ಬೆರಳು ಅನಾಮಿಕ ಮಧ್ಯಮಗಳಿಂದ
ಎದೆ ಮುಟ್ಟುತ್ತಾ ಓಂ ಅಂ ಕಂ ಘಂ ಕಂ ಘಂ ಜ್ಞಂ ಪೃಥಿವ್ಯಾಪಸ್ತೇಜೋ ವಾಯುವಾಕಾಶಾತ್ಮನೆ ಆಂ ಹೃದಯಾಯ ನಮಃ. ಹೆಬ್ಬೆರಳು ತರ್ಜನಿಗಳಿಂದ ನೆತ್ತಿ ಮುಟ್ಟುತ್ತಾ ಓಂ ಇಂ ಚಂ ಝಂ ಜಂ ಝಂ ಜ್ಞಂ ಶಬ್ದಸ್ಪರ್ಶರೂಪರಸಗಂಧಾತ್ಮನೆ ಈಂ ಶಿರಸೇ ಸ್ವಾಹ. ಬಲಗೈ ಹೆಬ್ಬೆರಳನ್ನು ಹೊರತುಪಡಿಸಿ ಉಳಿದ ಬೆರಳುಗಳಿಂದ ಮುಷ್ಟಿ ಮಾಡಿ ತಲೆಯ ಹಿಂದೆ ಜುಟ್ಟಿನಂತೆ ನಿಲ್ಲಿಸಿ ಓಂ ಉಂ ಟಂ ಢಂ 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 ನಂ ವಾಗ್ಮನಚಕ್ಷುಶ್ರೋತ್ರಜಿಹ್ವಘ್ರಾಣಾತ್ಮನೆ ಓಂ ಶಿಖಾಯೈ ವಚಟ್. ಕಿವಿ ಅಥವಾ ಎದೆ ಬಲ ಅಂಗೈ ಇಟ್ಟು ಓಂ ಏಂ ತಂ ಧಂ ದಂ ಧಂ ನಂ ವಾಕ್ಪಾಣಿ ಪಾದಪಾದಯುಪಸ್ಥಾತ್ಮನೆ ಐಂ ಕವಚಾಯ ಹುಂ. ತೋರ್ಬೆರಳನ್ನು ಬಲಗಣ್ಣಿಗೆ ಮಧ್ಯಮದಿಂದ ಹುಬ್ಬುಗಳ ಮಧ್ಯೆ ಮತ್ತು ಅನಾಮಿಕದಿಂದ ಎಡಗಣ್ಣನ್ನು ಮುಟ್ಟಿ ಓಂ ಓಂ ಪಂ ಫಂ ಬಂ ಭಂ ವಂ ಪ್ರಾಣಾಪಾನವ್ಯಾನೋದಾನ ಸಮಾನಾತ್ಮನೆ ಔಂ ನೇತ್ರತ್ರಯಾಯ ವೌಷಟ್. ತಲೆಯ ಸುತ್ತಲೂ ಬಲಗೈಯಲ್ಲಿ ಚಿಟಿಕೆ ಹೊಡೆದು ಒಮ್ಮೆ ಚಪ್ಪಾಳೆ ಹೊಡೆಯುತ್ತಾ ಓಂ ಅಂ ಯಂ ರಂ ಲಂ ವಂ ಶಂ ಶಂ ಸಂ ಹಂ ಮನೋಬುದ್ಧ್ಯಹಂಕಾರ ಚಿತ್ತ ವಿಜ್ಞಾನಾತ್ಮನೆ ಅಹ ಅಸ್ತ್ರಾಯ ಪಟು. ಓಂ ಭೂರ್ಭುವಸ್ಸುವರೋಮಿತಿ ದಿಗ್ಬಂಧಃ. ಹೂವು ಮಂತ್ರಾಕ್ಷತೆಯನ್ನು ಬಲಗೈಯಲ್ಲಿ ಹಿಡಿದು ಮೂರ್ತಿಯನ್ನು ಮುಟ್ಟಿಕೊಂಡು ಹೇಳುವುದು. ರಕ್ತಾಂಬೋಧಿಸ್ತಪೋತ್ತೋಲ್ಲ ಸದರುಣ ಸರೋಜಾಧಿರೂಢಕರಾಬ್ಜೈಃ ಪಾಶಂ ಕೋದಂಡಮೀಕ್ಷೂದ್ಭವ ಮಣಿಗಣಮಪ್ಯಂ ಕುಶಪಂಚಬಾಣಾನ್ ಬಿಭ್ರಣಾನ್ ಸೃಕ್ಕಪಾಲಾಂ ತ್ರಿನಯನಲಸಿತಾ ಪೀನವಕ್ಷೋರುಹಾಢ್ಯ ದೇವಿ ಬಾಲಾರ್ಕವರ್ಣಾ ಭವತು ಸುಖಕರಿ ಪ್ರಾಣಶಕ್ತಿಃ ಪರಾನಃ. ಓಂ ಆಂ ಹ್ರೀಂ ಕ್ರೋಂ ಅಂ ಯಂ ರಂ ಲಂ ವಂ ಶಂ ಶಂ ಸಂ ಹಂ ಹಂಸಸ್ಸೋಹಂ ಸಂ ಹಂಸ ಶ್ರೀವರಸಿದ್ಧಿವಿನಾಯಕಸ್ಯ ಪ್ರಾಣಾ ಇಹ ಪ್ರಾಣಾಃ. ಓಂ ಆಂ ಹ್ರೀಂ ಕ್ರೋಂ ಅಂ ಯಂ ರಂ ಲಂ ವಂ ಶಂ 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 ಹಂ ಹಂಸಸ್ಸೋಹಂ ಸಂ ಹಂಸಃ ಶ್ರೀವರಸಿದ್ಧಿವಿನಾಯಕಸ್ಯ ಜೀವ ಇಹ ಸ್ಥಿತಃ. ಓಂ ಆಂ ಹ್ರೀಂ ಕ್ರೋಂ ಅಂ ಯಂ ರಂ ಲಂ ವಂ ಶಂ ಶಂ ಸಂ ಹಂ ಹಂಸಸ್ಸೋಹಂ ಸಂಹಂಸಃ ಶ್ರೀವರಸಿದ್ಧಿವಿನಾಯಕಸ್ಯ ಸರ್ವೇಂದ್ರಿಯ ಇಹ ಸ್ಥಿತಾನಿ ಪೃಥಿವ್ಯಾಪಸ್ತೇಜೋ ವಾಯುರಾಕಾಶವಾಗ್ಮನಶ್ಚಕ್ಷುಃ ಶ್ರೋತ್ರಜಿಹ್ವಾಘ್ರಾಣ ವಾಕ್ಪಾಣಿಪಾದಪಾಯೂಪಸ್ಥ ಪ್ರಾಣಾಪಾನವ್ಯಾನೋದಾನ ಸಮಾನ ವಚನದಾನ ವಿಹರಣ ವಿಸರ್ಗಾನಂದ ಮನೋಬುದ್ಧ್ಯಹಂಕಾರ ಚಿತ್ತಜ್ಞಾನಾತ್ಮ ಪರಮಾತ್ಮನಃ ಸರ್ವೇ ಇಹ ಆಗತ್ಯ ಸುಖಂ ಚಿರಂ ತಿಷ್ಠಂತು ಸ್ವಾಹ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಹಣ್ಣು, ತುಪ್ಪ, ಗರಿಕೆಯನ್ನು ಇಟ್ಟು ಅಸುನೀತೆ ಪುನರಸ್ಮಾಸು ಚಕ್ಷುಃ ಪುನಃ ಪ್ರಾಣಿಮಿಹಿನೋ ದೇಹಿ ಭೋಗಂ ಜೋಪಶ್ಯೇಮ ಸೂರ್ಯಮುಚ್ಚರಂತಮನುಮತೆ ಮೃಳಯಾನ ಸ್ವಸ್ತಿ. ಅಮೃತಂ ವೈ ಪ್ರಾಣಾಃ ಅಮೃತಮಪಃ ಪ್ರಾಣಾನೇವ ಯಥಾಸ್ಥಾನಮುಪಹ್ವಯೇತ್. ಸ್ವಾಮಿನ್ ಸರ್ವಜಗನ್ನಾಥ ಯಾವತ್ ಪೂಜಾವಸಾನಕಂ ತಾವತ್ ತ್ವಂ ಪ್ರೀತಿಭಾವೇನ ಬಿಂಬೇಸ್ಮಿನ್ ಸನ್ನಿಧಿಂ ಕುರು. ಆತ್ರಾವಾಹಿತೋ ಭವ ಸ್ಥಾಪಿತೋ ಭವ ಸನ್ನಿಹಿತೋ ಭವ ಸನ್ನಿರುದ್ಧೋ ಭವ
ಅವಕುಂಠಿತೋ ಭವ, ಸುಪ್ರಸನ್ನೋ ಭವ, ವರದೋ ಭವ, ಶಾಂತೋ ಭವ, ಮಮ ಸುಪ್ರಸನ್ನೋ ಭವ, ಸರ್ವಸಿದ್ಧಿಪ್ರದೋ ಭವ. ಹೂವು ಮಂತ್ರಾಕ್ಷತೆಗಳನ್ನು ಇಟ್ಟು ಆತ್ವಾ ವಹಂತು ಹರಯಃ ಸಚೇತಸ ಶ್ವೇತೈರಶ್ವೈ ಸಹ ಕೇತುಮದ್ಭಿಃ ವಾತಾಜವೈರ್ಬಲವೃದ್ಧಿ ಮನೋಜವೈರಾಯಾಹಿ ಶೀಘ್ರಂ ಮಮ ಹವ್ಯಾಯ ಶರ್ವವೋಂ. ಶ್ರೀವರಸಿದ್ಧಿವಿನಾಯಕ ಸ್ವಾಮಿ ದೇವತಾಭ್ಯೋ ನಮಃ. ಪ್ರಾಣಪ್ರತಿಷ್ಠಾಪನ ಮುಹೂರ್ತಃ ಸುಮುಹೂರ್ತೋಸ್ತು ಸುಪ್ರತಿಷ್ಠಮತ್ತು. ಯತ್ಕಿಂಚಿತ್ ನಿವೇದನಂ ಕುರ್ಯಾತ್. ವಿಳೆದೆಲೆ, ಅಡಿಕೆ, ಬಾಳೆಹಣ್ಣುಗಳನ್ನು ಇಟ್ಟು ನಿವೇದನ ಮಾಡುವುದು. ಹೂವಿನಿಂದ ವಿನಾಯಕನನ್ನು ಪೂಜಿಸುತ್ತಾ ಓಂ ಏಕದಂತಂ ಶೂರ್ಪಕರ್ಣಂ ಗಜವಕ್ತ್ರಂ ಚತುರ್ಭುಜಂ ಪಾಶಾಂಕುಶಧರಂ ದೇವ ಧ್ಯಾಯೇತ್ ಸಿದ್ಧಿವಿನಾಯಕಂ ಧ್ಯಾಯೇತ್ ಗಜಾನನಂ ದೇವಂ ತಪ್ತಕಾಂಚನ ಸನ್ನಿಭಂ ಚತುರ್ಭುಜಂ ಮಹಾಕಾಯಂ ಸರ್ವಾಭರಣಭೂಷಿತಂ ಉತ್ತಮಂ ಗಣನಾಥಸ್ಯ ವ್ರತಂ ಸಂಪತ್ಕರಂ ಶುಭಂ ಭಕ್ತಾಭೀಷ್ಟಪ್ರದಂ ತಸ್ಮಾತ್ ಧ್ಯಾಯೇತ್ ತಂ ವಿಘ್ನನಾಯಕಂ. ಶ್ರೀವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ. ಆವಾಹನಂ. ಹೂವಿನಿಂದ ಗಣಪತಿಯನ್ನು ಪೂಜಿಸುತ್ತಾ ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷತ್ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠತ್ ದಶಾಂಗುಲಂ ಆಗಚ್ಚ ವಿಘ್ನರಾಜೇಂದ್ರ ಸ್ಥಾನೇ ಚಾತ್ರ ಸ್ಥಿರೋ ಭವ ಅನಾಥನಾಥ ಸರ್ವಜ್ಞ ಗೌರಿ ಗರ್ಭಸಮುದ್ಭವ ಸಿಂಧೂರಾರುಣವರ್ಣಭಂ ವರ್ಣಾಭಂ ಕುಂಕುಮಾಂಕಿತಮಾಲಿನಂ ಸರ್ವವಿಘ್ನಕ್ಷಯಕರಂ ಸಿದ್ಧಿದಂ ಸರ್ವಕಾಮದಂ. ಶ್ರೀವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಆವಾಹಯಾಮಿ, ಪೂಜಯಾಮಿ. ಹೂವಿನಿಂದ ಪೂಜಿಸುತ್ತಾ ಪುರುಷ ಯೇ ವೇದಗಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನಃ ಯದನ್ನೇನಾತಿರೋಹತಿ ಸುವರ್ಣರತ್ನಖಚಿತಂ ದಿವ್ಯಾಸ್ತರಣ ಸಂಯುತಂ ಸ್ವರ್ಣಸಿಂಹಾಸನಂ ಚಾರುಗೃಹಾಣ ಸುರಪೂಜಿತ. ಶ್ರೀವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಸುವರ್ಣರತ್ನ ಸಿಂಹಾಸನಂ ಸಮರ್ಪಯಾಮಿ. ಒಂದು ಉದ್ಧರಣೆಯ ನೀರನ್ನು ತೆಗೆದುಕೊಂಡು ಏತಾವಾನಸ್ಯ ಮಹಿಮಾ ಅತೋಜ್ಞಾಯಾಗಶ್ಚ ಪೂರುಷಃ ಪಾದೋ ಅಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಪಾದ್ಯಂ ಗೃಹೇಣ ದೇವೇಶ ಸರ್ವಕ್ಷೇಮಃ ಸಮರ್ಥಭೋ ಭಕ್ತ್ಯಾ ಸಮರ್ಪಿತಂ ದೇವ ಲೋಕನಾಥ ನಮೋಸ್ತುತೆ ಸರ್ವತೀರ್ಥಸಮದ್ಭೂತಂ ಪಾದ್ಯಂ ಗಂಗಾಧಿಭಿರ್ಯುತಂ ವಿಘ್ನರಾಜಗೃಹಾಣೇದಂ ಭಗವನ್ ಭಕ್ತವತ್ಸಲ. ಉದ್ಧರಣೆಯಿಂದ 2 ಬಾರಿ ನೀರನ್ನು ಬಿಡುವುದು. ಶ್ರೀವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಪಾದಯೋ ಪಾದ್ಯಂ ಸಮರ್ಪಯಾಮಿ. ಇನ್ನೊಂದು ಸಾರಿ 2 ಉದ್ಧರಣೆ ನೀರನ್ನು ಬಿಡುತ್ತಾ ತ್ರಿಪಾದೂರ್ಧ್ವೌದೈತ್ ಪುರುಷಃ ಪಾದೋ ಸ್ಯೇಹ ಭವಾತ್ ಪುನಃ ತತೋ ವಿಶ್ವಂಗವ್ಯಕ್ರಾಮತು ಶಾಸನಾನಶನೇ ಅಭಿ ನಮಸ್ತೆ ದೇವದೇವೇಶ ನಮಸ್ತೆ ಧರಣೀಧರ ನಮಸ್ತೆ ಜಗದಾಧಾರ ಅರ್ಘ್ಯಂಚ ಪ್ರತಿಗೃಹ್ಯತಾಂ ಅರ್ಘ್ಯಂಚ ಫಲಸಂಯುಕ್ತಂ ಗಂಧಪುಷ್ಪಾಕ್ಷತೈರ್ಯುತಂ ಗಣಾಧ್ಯಕ್ಷ ನಮಸ್ತೆಸ್ತು ಗೃಹಾಣ ಕರುಣಾನಿಧೆ. ಇನ್ನೊಂದು ಸಾರಿ 2 ಉದ್ಧರಣೆ ನೀರನ್ನು ತೆಗೆದುಕೊಂಡು ಬಿಡುತ್ತಾ ಶ್ರೀವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಅಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ತಸ್ಮಾತ್ ವಿರಾಡ ಜಾಯತ ವಿರಾಜೋ ಅಧಿಪೂರುಷಃ ಸ ಜಾತೋ ಅತ್ಯರಿಷ್ಯತ ಪಶ್ಚಾತ್ ಭೂಮಿಮತೋ ಪುರಃ ಕರ್ಪೂರವಾಸಿತಂ ತೋಯಂ ಮಂದಾಕಿನ್ಯಾ ಸಮಾಹೃತಂ ಆಚಮ್ಯತಾಂ ಗಣಾಧೀಶ ಮಯಾ ದತ್ತಂ ಹಿ ಭಕ್ತಿತಃ ವಿನಾಯಕ ನಮಸ್ತುಭ್ಯಂ ತ್ರಿದಶೈರಭಿವಂದಿತ ಗಂಗೋದಕೇನ ದೇವೇಶ ಶೀಘ್ರಮಾಚಮನಂ ಕುರು. ಶ್ರೀವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಮುಖಾರವಿಂದೇ
ಆಚಮನೀಯಂ ಸಮರ್ಪಯಾಮಿ. 2 ಉದ್ಧರಣೆ ನೀರನ್ನು ಬಿಡುವುದು. ಬಾಳೆಹಣ್ಣಿನ ಸಿಪ್ಪೆ ತೆಗೆದು ಹಾಲು, ಬೆಣ್ಣೆ, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆಯಲ್ಲಿ ಅದ್ದಿ ದೇವರ ಬಲಗಡೆಯಲ್ಲಿ 2 ವಿಳ್ಳೆದೆಲೆಯ ಮೇಲೆ ಇಟ್ಟು ನಿವೇದನ ಮಾಡುತ್ತಾ ದಧಿಕ್ಷೀರಘೃತೋಪೇತಂ ಶರ್ಕರಾ ಮಧು ಸಂಯುತಂ ಮಧುಪರ್ಕಂ ಗೃಹಾಣತ್ವಂ ಸಚ್ಚಿದಾನಂದ ವಿಗ್ರಹ ಮಧುಪರ್ಕಂ ಸಮರ್ಪಯಾಮಿ. ಹೂವಿನಿಂದ ನೀರನ್ನು ವಿಗ್ರಹಕ್ಕೆ ಪ್ರೋಕ್ಷಿಸುತ್ತಾ ಹೇಳುವುದು. ನಂತರ ಮನೆಯ ವಿಗ್ರಹಕ್ಕೆ ನೀರಿನಿಂದ ಅಭಿಷೇಕ ಮಾಡಬಹುದು. ಗಂಗಾ ಗೋದಾವರಿ ಚೈವ ಪಯೋಷ್ಣಿ ಯಮುನಾ ತಥಾ ಸರಸ್ವತ್ಯಾದಿ ತೀರ್ಥಾನಿ ಸ್ನಾತುಂ ದೇವ ಸಮರ್ಪಿತಂ ಯತ್ಪುರುಷೇಣ ಹವಿಷಾ ದೇವಾ ಯಜ್ಞಮತನ್ವತ ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಮ ಯುದ್ಧ್ಮ ಶರದ್ಧವಿಃ ಆಪೋಹಿಷ್ಟಾಮಯೋ ಭುವಸ್ಥಾನ ಊರ್ಜೆ ದದಾತನ ಮಹೇರಣಾಯ ಚಕ್ಷಸೇ ಯೋ ವಶಿವತಮೋ ರಶಸ್ತಸ್ಯ ಭಾಜಯತೆ ಹನಃ ಉಷತೀರಿವ ಮಾತರಃ ತಸ್ಮಾ ಆರಂಗಮಾಮವೋ ಯಸ್ಯ ಕ್ಷಯಾಯ ಜಿನ್ವಥ ಆಪೋ ಜನ ಯಥಾಚನಃ. ಮಾಲಾಕರ್ಷಣ ಸ್ನಾನಂ ಸಮರ್ಪಯಾಮಿ. ಹಾಲಿನಿಂದ ಅಭಿಷೇಕವನ್ನು ಮಾಡುವುದು. ಸುರಭೇಸ್ತು ಸಮುತ್ಪನ್ನಂ ದೇವಾನಾಮಪಿ ದುರ್ಲಭಂ ಪಯೋ ದದಾಮಿ ದೇವೇಶ ಸ್ನಾನಾರ್ಥಂ ಪ್ರತಿಗೃಹ್ಯತಾಂ ಅಪ್ಯಾಯಸ್ವ ಸಮೇತು ತೇ ವಿಶ್ವತಃ ಸೋಮವೃಷ್ಣಿಯಂ ಭವಾವಾಜಸ್ಯ ಸಂಗಥೆ ಕ್ಷೀರೇಣ ಸ್ನಪಯಾಮಿ. 1 ಉದ್ಧರಣೆ ನೀರನ್ನು ಬಿಡುತ್ತಾ ಕ್ಷೀರಸ್ನಾನಾನಂತರ ಶುದ್ಧೋದಕೇನ ಸ್ನಪಯಾಮಿ. ಮೊಸರಿನಿಂದ ಮಾಡುವುದು. ಚಂದ್ರಮಂಡಲ ಸಂಕಾಶಂ ಸರ್ವದೇವ ಪ್ರಿಯಂ ಹಿಯತ್ ದದಾಮಿ ದಧಿ ದೇವೇಶ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಂ ದಧಿಕ್ರಾವಂಡೋ ಅಕಾರಿಷಂ ಜಿಷ್ಣೋ ರಶ್ಯಸ್ವ ವಾಜಿನಃ ಸುರಭಿನೋ ಮುಖಾಕರತ್ ಪ್ರಣ್ ಆಯೋಗಂ ಶಿತಾರಿಷತ್ ದಧ್ನಾ ಸ್ನಪಯಾಮಿ. 1 ಉದ್ಧರಣೆ ನೀರನ್ನು ಬಿಡುತ್ತಾ ದಧಿ ಸ್ನಾನಾನಂತರಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ತುಪ್ಪದಿಂದ ಆಜ್ಯಂ ಸುನಾಣಮಾಹಾರಮಾಜ್ಯಂ ಯಜ್ಞೆ ಪ್ರತಿಷ್ಠಿತಂ ಆಜ್ಯಂ ಪವಿತ್ರಂ ಪರಮಂ ಸ್ನಾನಾರ್ಥಂ ಪ್ರತಿಗೃಹ್ಯತಾಂ ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ ದೇವೋ ವತ್ಸವಿತೋತ್ಪುನಾತ್ವಛಿದ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿಭಿಃ ಆಗ್ನೇನ ಸ್ನಪಯಾಮಿ. ಉದ್ಧರಣೆ ನೀರನ್ನು ಬಿಡುತ್ತಾ ಆಜ್ಯ ಸ್ನಾನಾನಂತರಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಜೇನುತುಪ್ಪದಿಂದ ಇದಂ ಮಧುಮಯ ದೇವದತ್ತಂ ತುಷ್ಟ್ಯರ್ಥಮೇವ ಚ ಗೃಹಾಣ ದೇವದೇವೇಶ ಮಧುಶಾಂತಿಪ್ರದೋ ಭವ ಮಧುವಾತಾರುತಾಯತೆ ಮಧುಕ್ಷರಂತಿ ಸಿಂಧವಃ ಮಾರ್ದ್ವೀರ್ನಃ ಸಂತ್ವೋಷಧೀಃ ಮಧುನಕ್ತಮುತೋಷಸಿ ಮಧುಮತ್ಪಾರ್ಥಿಭಗಂ ರಜಃ ಮಧುದ್ಯೌರಸ್ತು ನಃ ಪಿತಾ ಮಧುಮಾನ್ನೋ ವನಸ್ಪತಿರ್ಮಧುಮಾಗಂ ಅಸ್ತು ಸೂರ್ಯಃ ಮಾರ್ದ್ವೀರ್ಗಾವೋ ಭವಂತು ನಃ. ಮಧುನಾ ಸ್ನಪಯಾಮಿ. 1 ಉದ್ಧರಣೆ ನೀರನ್ನು ಬಿಡುತ್ತಾ ಮಧುಸ್ನಾನಾನಂತರಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಸಕ್ಕರೆಯಿಂದ ಇಕ್ಷುದಂಡ ಸಮುತ್ಪನ್ನ ರಸ್ಯ ಸ್ನಿಗ್ಧತರಾ ಶುಭಾ ಶರ್ಕರೇಯಂ ಮಯಾ ದತ್ತ ಸ್ನಾನಾರ್ಥಂ ಪ್ರತಿಗೃಹ್ಯತಾಂ
स्वादुः पवस्य दिव्याय जन्मने स्वादुरिन्द्राय सुहवेतु नाम्ने स्वादुर्मित्राय वरुणाय वायवे बृहस्पतये मधुमागम् अदाभ्यः ಶರ್ಕರೆಯ ಸ್ನಪಯಾಮಿ. ಉದ್ಧರಣೆಯಿಂದ ನೀರನ್ನು ಬಿಡುತ್ತಾ ಶರ್ಕರ ಸ್ನಾನಾನಂತರಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಗಂಧದಿಂದ ಗಂಧದ್ವಾರಾದುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೀಗಂ ಸರ್ವಭೂತಾನಾಂ ತಾಮಿಮೋಪಹ್ವಯೇ ಶ್ರಿಯಂ ಗಂಧೋದಕೇನ ಸ್ನಪಯಾಮಿ. ನೀರಿನಲ್ಲಿ ಅದ್ದಿದ ಹೂವನ್ನು ಅರ್ಪಿಸುತ್ತಾ ಯೋಂ ಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾವ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಪುಷ್ಪೋದಕೇನ ಸ್ನಪಯಾಮಿ. ಗರಿಕೆ ನೀರಿನಲ್ಲಿ ಅದ್ದಿ ಅರ್ಪಿಸುತ್ತಾ ಕಾಂಡಾತ್ ಕಾಂಡಾತ್ ಪರೋಹಂತಿ ಪುರುಷಃ ಪುರುಷಃ ಪರಿ ಏವಾನೋ ದೂರ್ವೆ ಪ್ರತನು ಸಹಸ್ರೇಣ ಶತೇನ ಚ ದೂರ್ವೋದಕೇನ ಸ್ನಪಯಾಮಿ. ಶುದ್ಧೋದಕದಿಂದ ಸ್ನಾನ ಮಾಡಿಸುವುದು. ಆತೂನ ಇಂದ್ರಕ್ಷುಮಂತಂ ಚಿತ್ರಂ ಗ್ರಾಭಂ ಸಂಗೃಭಾಯ ಮಹಾಹಸ್ತಿ ದಕ್ಷಿಣೇನ ವಿದ್ಮಾಹಿತ್ವಾ ತು ವಿಕೂರ್ಮಿಂ ತು ವಿದೇಷ್ಣಂ ತು ವಿಮಘಂ ತು ವಿಮಾತ್ರಮವೋಭಿಃ ನಹಿತ್ವಾ ಶೂರದೇವಾನಮರ್ತಾ ಚೋದಿತ್ಸಂ तं ಭೀಮಂ ನಗಾಂ ವಾರಯಂತೆ ಏತೋನ್ವಿಂದ್ರಂ ಸ್ತವಾಮೇಷಾನಂ ವಸ್ವಸ್ವರಾಜಂ ನರಾಧಸಾಮರ್ಧಿಷನ್ನಃ ಪ್ರಸ್ತೋಷದುಪಗಾಸಿತ್ರವತ್ಸಾಮಗೀಯಮಾನಂ ಅಭಿರಾಧಸಾ ಜುಗುರತು ಆನೋ ಭರದಕ್ಷಿಣೇನಾಭಿಸವ್ಯೇನ ಪ್ರಮೃಷ ಇಂದ್ರಮಾನೋ ವಸೋ ನಿರ್ಭಾಕ್ ಉಪಕ್ರಮಸ್ವ ಭರದೃಶತ ದೃಷ್ಟೋ ಜನಾನಾಂ ಅದಾಶೂಷ್ಟರಸ್ಯ ವೇದಃ ಇಂದ್ರಯಮುನುತೆ ಅಸ್ತಿ ವಾಜೋ ವಿಪ್ರೇಭಿಃ ಸನಿತ್ವಃ ಅಸ್ಮಾಭಿಃ ಸುತಂ ಸನುಹಿ ಸದ್ಯೋಜುವಸ್ತೆ ವಾಜಾ ಅಸ್ಮಭ್ಯಂ ವಿಶ್ವಶ್ಚಂದ್ರಾಃ ವಶೈಶ್ಚಮಕ್ಷೋಜರಂತೆ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಸಾದನಂ ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರತಮಂ ಕವೀನಾಂ ನರುತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಘವಂ ಚಿತ್ರಮರ್ಚ. ಶುದ್ಧೋದಕೇನ ಸ್ನಪಯಾಮಿ. ಗೆಜ್ಜೆ ವಸ್ತ್ರವನ್ನು ಏರಿಸುತ್ತಾ ಸಪ್ತಾಸ್ಯಾಸನ್ ಪರಿದಯಃ ತ್ರಿಸಪ್ತಃ ಸಮಿಧಃ ಕೃತಾಃ ದೇವಾಯಜ್ಞಂ ತನ್ವಾನಾಃ ಅಭದ್ನನ್ ಪುರುಷನ್ ಪಶುಂ ತಂ ಯಜ್ಞಂ ಬರ್ಹಿಷಿ ಪ್ರೋಕ್ಷನ್ ಪುರುಷನ್ ಜಾತಮಗ್ರತಃ ತೇನ ದೇವಾ ಅಯಜಂತ ಸಾಧ್ಯ ಋಷಯಶ್ಚ ಯೇ ವಸ್ತ್ರಂ ಗೃಹಾಣ ದೇವೇಶ ಪದ್ಮಪತ್ರಾಯತೆ ಕ್ಷಣ ನಾನಾರತ್ನವಿಚಿತ್ರಾದ್ಯಂ ಸರ್ವಸೌಖ್ಯಪ್ರದೋ ಭವ ರಕ್ತವಸ್ತ್ರದ್ವಯಂ ದೇವದೇವತಾರ್ಹಂ ಸುಮಂಗಲಂ ಸರ್ವಪ್ರದಗೃಹಾಣೇದಂ ಲಂಬೋದರಹರಾತ್ಮಜ ಶ್ರೀವರಸಿದ್ಧಿವಿನಾಯಕಸ್ವಾಮಿನೇ ನಮಃ. ವಸ್ತ್ರಯುಗ್ಮಂ ಸಮರ್ಪಯಾಮಿ. ಉಪವೀತವನ್ನು ಅರ್ಪಿಸುವುದು. ತಸ್ಮಾದ್ಯಜ್ಞಾತ್ ಸರ್ವಹುತಃ ಸಂಹೃತಂ ಪೃಷದಾಜ್ಞಂ ಪಶುಗುಸ್ತಾಗುಶ್ಚಕ್ರೆ ವಾಯವ್ಯಾನ್ ಆರಣ್ಯಾನ್ ಗ್ರಾಮ್ಯಾಶ್ಚ ಯೇ.
ರಜತಂ ಬ್ರಹ್ಮಸೂತ್ರಂಚ ಕಾಂಚನಂಚೋತ್ತರೀಯಕಂ ಗೃಹಾಣದೇವ ಸರ್ವಜ್ಞ ಭಕ್ತಾನಾಮೀಷ್ಟದಾಯಕ ಬ್ರಹ್ಮ ವಿಷ್ಣು ಮಹೇಶ್ಯೈಶ್ಚ ನಿರ್ಮಿತಂ ಬ್ರಹ್ಮಸೂತ್ರಕಂ ಯಜ್ಞೋಪವೀತದಾನೇನ ಪ್ರೀಯತಾಂ ಗಣನಾಯಕ. ಅರಿಶಿಣ ಕುಂಕುಮ ಹಚ್ಚಿದ ಯಜ್ಞೋಪವೀತವನ್ನು ವಿಗ್ರಹಕ್ಕೆ ಧಾರಣೆ ಮಾಡುತ್ತಾ ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ ಯಜ್ಞೋಪವೀತಂ ಸಮರ್ಪಯಾಮಿ. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇರ್ಯತ್ಸಹಜಂ ಪುರಸ್ತಾತ್ ಆಯುಷ್ಯಮಗ್ರಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ. ಒಂದು ಉದ್ಧರಣೆ ನೀರನ್ನು ಬಿಡುತ್ತಾ ಶ್ರೀ ವರಸಿದ್ಧ ವಿನಾಯಕ ಸ್ವಾಮಿನೇ ನಮಃ ಯಜ್ಞೋಪವೀತಾಂತೆ ಆಚಮನೀಯಾಂ ಸಮರ್ಪಯಾಮಿ. ಆಭರಣಗಳನ್ನು ವಿಗ್ರಹಕ್ಕೆ ಏರಿಸುತ್ತಾ ನಾನಾ ವಿಧಾನಿ ದಿವ್ಯಾನಿ ನಾನಾ ಶಕ್ತೋಜ್ವಲಾನಿ ಚ ಭೂಷಣಾನಿ ಗೃಹಾಣೇಶ ಪಾರ್ವತಿ ಪ್ರಿಯನಂದನ ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ ಆಭರಣಂ ಸಮರ್ಪಯಾಮಿ. ಹೂವಿನಲ್ಲಿ ಗಂಧವನ್ನು ಏರಿಸುತ್ತಾ ತಸ್ಮಾದ್ಯಜ್ಞಾತ್ ಸರ್ವಹುತಃ ರುಚಃ ಸಾಮಾನಿ ಜಗ್ನಿರೆ ಚಂದಾಗಂಸಿ ಜಗ್ನಿರೆ ತಸ್ಮಾತ್ ಯಜೋಸ್ತಸ್ಮಾದಜಾಯತ. ಚಂದನ ಗುರು ಕಸ್ತೂರಿ ಕುಂಕುಮಾದ್ಯೈರ್ಮನೋಹರಂ ಶ್ರೀಗಂಧಂ ಚಾರು ಕರ್ಪೂರಲೇಪನಂ ಪ್ರತಿಗೃಹ್ಯತಾಂ ಕಸ್ತೂರಿ ಸಹಿತಂ ದಿವ್ಯಂ ಕುಂಕುಮೇನ ವಿರಾಜಿತಂ ವಿಲೇಪನಂ ಸುರಶ್ರೇಷ್ಠ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಂ ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿವೋಪಹ್ವಯೇ ಶ್ರಿಯಂ ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ ದಿವ್ಯ ಪರಿಮಳ ಗಂಧಾಂ ಸಮರ್ಪಯಾಮಿ. ಅಕ್ಷತೆಯನ್ನು ಅರ್ಪಿಸುತ್ತಾ ಅಕ್ಷತಾಂಧಬಲಾನ್ ದೇವ ಶಾಲಿ ತಂಡುಲ ಮಿಶ್ರಿತಾಂ ವಿನಾಯಕ ನಮಸ್ತುಭ್ಯಂ ಅಕ್ಷತಾನ್ ಪ್ರತಿಗೃಹ್ಯತಾಂ ರಕ್ತಾಕ್ಷಶಾಂತ ದೇವೇಶ ಗೃಹಾಣದ್ವಿರದಾನನ ಲಲಾಟಪಟಲೆ ಚಂದ್ರಸ್ಥ ಸೂರ್ಯ ಪರ್ಯವಧಾರಯಃ ಆಯನೇತೆ ಪರಾಯಣೆ ದೂರ್ವಾರೋಹಂತು ಪುಷ್ಪಿಣೀಃ ರದಾಶ್ಚ ಪುಂಡರೀಕಾಣಿ ಸಮುದ್ರಸ್ಯ ಗೃಹಾಯಿ ಮೇ ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ ಗಂಧಸ್ಯೋಪರಿ ಅಲಂಕರಣಾರ್ಥೇ ಅಕ್ಷತಾನ್ ಸಮರ್ಪಯಾಮಿ. ಹೂವಿನ ಹಾರವನ್ನು ಹಾಕುವುದು. ತಸ್ಮಾದಶ್ವ ಅಜಾಯಂತ ಏಕೇಚೋ ಭಯಾದತಃ ಗಾವೋಹ ಜಜ್ಞಿರೆ ತಸ್ಮಾತ್ ಜಾತ ಅಜಾವಯಃ ಮಾಲ್ಯಾನಿ ಚ ಸುಗಂಧೀನಿ ಮಾಲತ್ಯಾದೀನಿ ಚ ಪ್ರಭೋ ಮಯಾ ಹೃತಾನಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿಗೃಹ್ಯತಾಂ ಯೋಂ ಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾವ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ ಪುಷ್ಪಮಾಲಿಕಾನ್ ಸಮರ್ಪಯಾಮಿ. 21 ಹೂವುಗಳನ್ನು ಅರ್ಪಿಸುತ್ತಾ ಸುಗಂಧೀನಿ ಚ ಪುಷ್ಪಾಣಿ ಜಾತಿ ಭೃಂಗಮುಖಾನ್ಯಪಿ ಏಕವಿಶಂತಿ ಪುಷ್ಪಾಣಿ ಗೃಹಾಣತ್ವಂ ವಿನಾಯಕ ಕಮಲೋತ್ಪಲಕಲ್ಹಾರ ಪುನ್ನಾಗ ಬೃಹತೀನಿ ಚ ನಾನಾವಿಧಾನಿ ದಿವ್ಯಾನಿ ಪುಷ್ಪಾಣಿ ಪ್ರತಿಗೃಹ್ಯತಾಂ ಶ್ರೀ ವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ ಪುಷ್ಪೈಃ ಪೂಜಯಾಮಿ. ಹೂವು ಅಕ್ಷತೆಗಳಿಂದ ಪೂಜಿಸುವುದು.
ಓಂ ಸುಮುಖಾಯ ನಮಃ. ಓಂ ಏಕದಂತಾಯ ನಮಃ. ಓಂ ಕಪಿಲಾಯ ನಮಃ. ಓಂ ಗಜಕರ್ಣಕಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ವಿಕಟಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಗಣಾಧಿಪಾಯ ನಮಃ. ಓಂ ಧೂಮ್ರಕೇತವೇ ನಮಃ. ಓಂ ಗಣಾಧ್ಯಕ್ಷಾಯ ನಮಃ. ಓಂ ಫಾಲಚಂದ್ರಾಯ ನಮಃ. ಓಂ ಗಜಾನನಾಯ ನಮಃ. ಓಂ ಮೂಷಕವಾಹನಾಯ ನಮಃ. ಓಂ ಕುಮಾರಗುರವೇ ನಮಃ. ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ. ಶ್ರೀವರಸಿದ್ಧಿವಿನಾಯಕಸ್ವಾಮಿನೇ ನಮಃ. ನಾನಾವಿಧ ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ. ಮೂರ್ತಿಯ ಆಯಾ ಅಂಗಗಳಿಗೆ ಅಕ್ಷತೆಯನ್ನು ಹಾಕುತ್ತಾ ಓಂ ಶ್ರೀ ಗಣೇಶಾಯ ನಮಃ ಪಾದೌ ಪೂಜಯಾಮಿ. ಓಂ ಗೌರೀಪುತ್ರಾಯ ನಮಃ ಗುಲ್ಫೌ ಪೂಜಯಾಮಿ. ಓಂ ಅಘನಾಶನಾಯ ನಮಃ ಜಾನುನಿ ಪೂಜಯಾಮಿ. ಓಂ ವಿಘ್ನರಾಜಾಯ ನಮಃ ಝಂಗೆ ಪೂಜಯಾಮಿ. ಓಂ ಅಖುವಾಹನಾಯ ನಮಃ ಊರುನ್ ಪೂಜಯಾಮಿ. ಓಂ ಹೇರಂಭಾಯ ನಮಃ ಕಟಿಂ ಪೂಜಯಾಮಿ. ಓಂ ಲಂಬೋದರಾಯ ನಮಃ ಉದರಂ ಪೂಜಯಾಮಿ. ಓಂ ವಕ್ರತುಂಡಾಯ ನಮಃ ನಾಭಿಂ ಪೂಜಯಾಮಿ. ಓಂ ಗಣಾನಾಥಾಯ ನಮಃ ಹೃದಯಂ ಪೂಜಯಾಮಿ. ಓಂ ಸ್ಥೂಲಕಂಠಾಯ ನಮಃ ಕಂಠಂ ಪೂಜಯಾಮಿ. ಓಂ ಸ್ಕಂದಾಗ್ರಜಾಯ ನಮಃ ಸ್ಕಂದೌ ಪೂಜಯಾಮಿ. ಓಂ ಪರಶುಹಸ್ತಾಯ ನಮಃ ಹಸ್ತೌ ಪೂಜಯಾಮಿ. ಓಂ ಗಜವಕ್ತ್ರಾಯ ನಮಃ ವಕ್ತ್ರಂ ಪೂಜಯಾಮಿ. ಓಂ ವಿಘ್ನಹತ್ರೇ ನಮಃ ನೇತ್ರೇ ಪೂಜಯಾಮಿ. ಓಂ ಶೂರ್ಪಕರ್ಣಾಯ ನಮಃ ಕರ್ಣೌ ಪೂಜಯಾಮಿ. ಓಂ ಏಕದಂತಾಯ ನಮಃ ದಂತಂ ಪೂಜಯಾಮಿ. ಓಂ ಫಾಲಚಂದ್ರಾಯ ನಮಃ ಲಲಾಟಂ ಪೂಜಯಾಮಿ. ಓಂ ಸರ್ವೇಶ್ವರಾಯ ನಮಃ ಶಿರಃ ಪೂಜಯಾಮಿ. ಶ್ರೀವರಸಿದ್ಧಿವಿನಾಯಕಸ್ವಾಮಿನೇ ನಮಃ. ಸರ್ವಾಂಗಾನಿ ಪೂಜಯಾಮಿ. ಅಕ್ಷತೆಯಿಂದ ಪೂಜಿಸುತ್ತಾ ಓಂ ಗಣಾಧಿಪಾಯ ನಮಃ. ಓಂ ಉಮಾಪುತ್ರಾಯ ನಮಃ. ಓಂ ಅಘನಾಶನಾಯ ನಮಃ. ಓಂ ಹೇರಂಭಾಯ ನಮಃ. ಓಂ ಗಜವಕ್ತ್ರಾಯ ನಮಃ. ಓಂ ಸುಮುಖಾಯ ನಮಃ. ಓಂ ಏಕದಂತಾಯ ನಮಃ. ಓಂ ಕಪಿಲಾಯ ನಮಃ. ಓಂ ವಿಕಟಾಯ ನಮಃ. ಓಂ ವಿಘ್ನನಾಶನಾಯ ನಮಃ. ಓಂ ಧೂಮ್ರಕೇತವೇ ನಮಃ. ಓಂ ಗಣಾಧ್ಯಕ್ಷಾಯ ನಮಃ. ಓಂ ಫಾಲಚಂದ್ರಾಯ ನಮಃ. ಓಂ ಈಶಪುತ್ರಾಯ ನಮಃ. ಓಂ ಮೂಷಕವಾಹನಾಯ ನಮಃ. ಓಂ ಕುಮಾರಗುರವೇ ನಮಃ. ಶ್ರೀವರಸಿದ್ಧಿವಿನಾಯಕಸ್ವಾಮಿನೇ ನಮಃ. ಪ್ರಥಮಾವರ್ಣಪೂಜಾಂ ಸಮರ್ಪಯಾಮಿ. ಅಥ ದ್ವಿತೀಯಾವರ್ಣಪೂಜಾಂ ಕರಿಷ್ಯೆ. ಓಂ ವಿಘ್ನಗಣಪತಯೇ ನಮಃ. ಓಂ ವೀರಗಣಪತಯೇ ನಮಃ. ಓಂ ಶೂರಗಣಪತಯೇ ನಮಃ. ಓಂ ವಿನಾಯಕಗಣಪತಯೇ ನಮಃ. ಓಂ ವಿಭವಕ್ತ್ರಗಣಪತಯೇ ನಮಃ. ಓಂ ಏಕದಂತಗಣಪತಯೇ ನಮಃ. ಓಂ ಮೂಷಕವಾಹನಗಣಪತಯೇ ನಮಃ. ಓಂ ಪ್ರಸಾದಗಣಪತಯೇ ನಮಃ. ಓಂ ಸಿದ್ಧಗಣಪತಯೇ ನಮಃ. ಓಂ ಶ್ರೀ ವರಸಿದ್ಧಿವಿನಾಯಕಸ್ವಾಮಿಯೇ ನಮಃ. ದ್ವಿತೀಯಾವರ್ಣಪೂಜಾಂ ಸಮರ್ಪಯಾಮಿ. ಅಥ ತೃತೀಯಾವರ್ಣಪೂಜಾಂ ಕರಿಷ್ಯೆ. ಓಂ ರಮಾರಮೇಶ್ವರಾಭ್ಯಾಂ ನಮಃ. ಓಂ ಗಿರಿಜಾವೃಷಾಂಕಾಭ್ಯಾಂ ನಮಃ. ಓಂ ರತಿಪುಷ್ಪಬಾಣಾಭ್ಯಾಂ ನಮಃ. ಓಂ ಮಹೀವರಾಭ್ಯಾಂ ನಮಃ. ಶ್ರೀವರಸಿದ್ಧಿವಿನಾಯಕಸ್ವಾಮಿಯೇ ನಮಃ. ತೃತೀಯಾವರ್ಣಪೂಜಾಂ ಸಮರ್ಪಯಾಮಿ. ಅಥ ಚತುರ್ಥ್ಯಾವರ್ಣಪೂಜಾಂ ಕರಿಷ್ಯೆ. ಓಂ ಸಿದ್ಧ್ಯೈ ನಮಃ. ಓಂ ಸಮೃದ್ಧ್ಯೈ ನಮಃ. ಓಂ ಕಾಂತ್ಯೈ ನಮಃ. ಓಂ ಮದನವತ್ಯೈ ನಮಃ. ಓಂ ಮದದ್ರವಾಯೈ ನಮಃ. ಓಂ ದ್ರಾವಿಣ್ಯೈ ನಮಃ. ಓಂ ವಸುಧಾಯೈ ನಮಃ. ಓಂ ವಸುಮತ್ಯೈ ನಮಃ. ಓಂ ಶ್ರೀ ವರಸಿದ್ಧಿವಿನಾಯಕಸ್ವಾಮಿನೇ ನಮಃ. ಚತುರ್ಥಾವರ್ಣಪೂಜಾಂ ಸಮರ್ಪಯಾಮಿ. ಅಥ ಪಂಚಮಾವರಣಂ ಪೂಜಾಂ ಕರಿಷ್ಯೆ. ಓಂ ಸುರಾಧಿಪತಯೇ ಇಂದ್ರಾಯ ನಮಃ. ಓಂ ತೇಜೋಧಿಪತಯೇ ಅಗ್ನಯೇ ನಮಃ. ಓಂ ಧರ್ಮಾಧಿಪತಯೇ ಯಮಾಯ ನಮಃ. ಓಂ ರಕ್ಷಾಧಿಪತಯೇ ನಿರುತಯೇ ನಮಃ. ಓಂ ಜಲಾಧಿಪತಯೇ ವರುಣಾಯ ನಮಃ. ಓಂ ಪ್ರಾಣಾಧಿಪತಯೇ ವಾಯವೇ ನಮಃ. ಓಂ ಧನಾಧಿಪತಯೇ ಕುಬೇರಾಯ ನಮಃ. ಓಂ ವಿದ್ಯಾಧಿಪತಯೇ ಈಶಾನಾಯ ನಮಃ. ಶ್ರೀವರಸಿದ್ಧಿವಿನಾಯಕಸ್ವಾಮಿನೇ ನಮಃ. ಪಂಚಮಾವರ್ಣಪೂಜಾನ್ ಸಮರ್ಪಯಾಮಿ. ಅಥ ಷಷ್ಠ್ಯಾವರ್ಣಪೂಜಾಂ ಕರಿಷ್ಯೆ. ಓಂ ಅರ್ಕವಿನಾಯಕಾಯ ನಮಃ. ಓಂ ದುರ್ಗವಿನಾಯಕಾಯ ನಮಃ. ಓಂ ಭೀಮಚಂಡವಿನಾಯಕಾಯ ನಮಃ. ಓಂ ದೇಹಲೀಲಿ ವಿನಾಯಕಾಯ ನಮಃ. ಓಂ ಪಾಶವಾಣಿ ವಿನಾಯಕಾಯ ನಮಃ. ಓಂ ವರಸಿದ್ಧಿವಿನಾಯಕಸ್ವಾಮಿನೇ ನಮಃ. ಷಷ್ಠ್ಯಾವರ್ಣಪೂಜಾಂ ಸಮರ್ಪಯಾಮಿ.
अथ सप्तमावरणपूजां करिष्ये। ॐ लम्बोदरविनायकाय नमः। ॐ दन्तविनायकाय नमः। ॐ स्थूलकण्ठविनायकाय नमः। ॐ कूष्माण्डविनायकाय नमः। ॐ राजपुत्रविनायकाय नमः। ॐ प्रसादविनायकाय नमः। श्रीवरसिद्धिविनायकस्वामिने नमः। सप्तमावरणपूजां समर्पयामि। अथ अष्टमावरणपूजां करिष्ये। ॐ वक्रतुण्डविनायकाय नमः। ॐ एकदन्तविनायकाय नमः। ॐ त्रिमुखविनायकाय नमः। ॐ पञ्चास्यविनायकाय नमः। ॐ हेरम्बविनायकाय नमः। ॐ विघ्नराजविनायकाय नमः। ॐ वरदविनायकाय नमः। ॐ मोदकप्रियविनायकाय नमः। श्रीवरसिद्धिविनायकस्वामिये नमः। अथ अष्टमावरणपूजां समर्पयामि। अथ नवमावरणपूजां करिष्ये। ॐ अभयविनायकाय नमः। ॐ सिंहतुण्डविनायकाय नमः। ॐ क्षणिताक्षविनायकाय नमः। ॐ क्षिप्रप्रसादविनायकाय नमः। ॐ चिन्तामणिविनायकाय नमः। ॐ दण्डहस्तविनायकाय नमः। ॐ भुषुण्डीविनायकाय नमः। ॐ वरसिद्धिविनायकस्वामिने नमः। नवमावरणपूजां समर्पयामि। अथ दशमावरणपूजां करिष्ये। ॐ स्थूलदन्तविनायकाय नमः। ॐ कलिप्रियविनायकाय नमः। ॐ चतुर्दंशविनायकाय नमः। ॐ द्विरदविनायकाय नमः। ॐ ज्येष्ठविनायकाय नमः। ॐ गजविनायकाय नमः। ॐ कालविनायकाय नमः। ॐ नागेशविनायकाय नमः। ॐ यक्षविनायकाय नमः। श्रीवरसिद्धिविनायकस्वामिने नमः। दशमावरणपूजां समर्पयामि। अथ एकादशावरणपूजां करिष्ये। ॐ मणिकर्णविनायकाय नमः। ॐ आशाविनायकाय नमः। ॐ सृष्टिविनायकाय नमः। ॐ यक्षविनायकाय नमः। ॐ मङ्गलविनायकाय नमः। ॐ वरसिद्धिविनायकस्वामिने नमः। एकादशावरणपूजां समर्पयामि। अथ द्वादशावरणपूजां करिष्ये। ॐ मोदकविनायकाय नमः। ॐ प्रमोदविनायकाय नमः। ॐ अमोदविनायकाय नमः। ॐ सुमुखविनायकाय नमः। ॐ धुर्मुखविनायकाय नमः। ॐ ज्ञानविनायकाय नमः। ॐ द्वारविनायकाय नमः। ॐ विमुक्तविनायकाय नमः। श्रीवरसिद्धिविनायकस्वामिने नमः। द्वादशावरणपूजां समर्पयामि। अथ एकविंशतिपत्रपूजां करिष्ये। ॐ सुमुखाय नमः। माचीपत्रं समर्पयामि। ॐ गणाधिपाय नमः। भृङ्गराजपत्रं समर्पयामि। ॐ उमापुत्राय नमः। बिल्वपत्रं समर्पयामि। ॐ गजाननाय नमः। श्वेतदूर्वायुग्मं समर्पयामि। ॐ लम्बोदराय नमः। बदरीपत्रं समर्पयामि। ॐ हरसूनवे नमः। दत्तूरपत्रं समर्पयामि। ॐ गजकर्णकाय नमः। केतकीपत्रं समर्पयामि। ॐ गुहाग्रजाय नमः। अपामार्गपत्रं समर्पयामि। ॐ एकदन्ताय नमः। चूतपत्रं समर्पयामि। ॐ विभवक्त्राय नमः। शमीपत्रं समर्पयामि। ॐ विनायकाय नमः। करवीरपत्रं समर्पयामि। ॐ कपिलाय नमः। अर्कपत्रं समर्पयामि। ॐ वरप्रदाय नमः। अर्जुनपत्रं समर्पयामि। ॐ वक्रतुण्डाय नमः। अमलकपत्रं समर्पयामि। ॐ विघ्नराजाय नमः। विष्णुक्रान्तिपत्रं समर्पयामि। ॐ वटवे नमः। दाडिमीपत्रं समर्पयामि। ॐ सुरसेविताय नमः। देवदारुपत्रं समर्पयामि। ॐ पालचन्द्राय नमः। मुरुगपत्रं समर्पयामि। ॐ हेरम्भाय नमः। सिन्दूरपत्रं समर्पयामि। ॐ शूर्पकर्णाय नमः। जाजीपत्रं समर्पयामि। ॐ सर्वेश्वराय नमः। अगस्त्यपत्रं समर्पयामि। श्रीवरसिद्धिविनायकस्वामिने नमः। पत्रपुष्पपूजां समर्पयामि। 21 ಹೂವುಗಳಿಂದ ಪೂಜಿಸುತ್ತಾ ಅಥ ಪುಷ್ಪಪೂಜಾಂ ಕರಿಷ್ಯೆ.
ಓಂ ಸುಮುಖಾಯ ನಮಃ. ದಾಡಿಮೆ ಪುಷ್ಪಂ ಸಮರ್ಪಯಾಮಿ. ಓಂ ಏಕದಂತಾಯ ನಮಃ. ಯೂಥಿಕಾ ಪುಷ್ಪಂ ಸಮರ್ಪಯಾಮಿ. ಓಂ ಕಪಿಲಾಯ ನಮಃ. ಮಲ್ಲಿಕಾ ಪುಷ್ಪಂ ಸಮರ್ಪಯಾಮಿ. ಓಂ ಗಜಕರ್ಣಕಾಯ ನಮಃ. ಚಂಪಕ ಪುಷ್ಪಂ ಸಮರ್ಪಯಾಮಿ. ಓಂ ಲಂಬೋದರಾಯ ನಮಃ. ಕಲ್ಹಾರ ಪುಷ್ಪಂ ಸಮರ್ಪಯಾಮಿ. ಓಂ ವಿಕಟಾಯ ನಮಃ. ಕೇತಕಿ ಪುಷ್ಪಂ ಸಮರ್ಪಯಾಮಿ. ಓಂ ವಿಘ್ನನಾಶಿನೇ ನಮಃ. ಬಕುಲ ಪುಷ್ಪಂ ಸಮರ್ಪಯಾಮಿ. ಓಂ ಧೂಮ್ರಕೇತವೇ ನಮಃ. ಶತಪತ್ರಪುಷ್ಪಂ ಸಮರ್ಪಯಾಮಿ. ಓಂ ಗಣಾಧ್ಯಕ್ಷಾಯ ನಮಃ. ಚೂತಪುಷ್ಪಂ ಸಮರ್ಪಯಾಮಿ. ಓಂ ಪಾಲಚಂದ್ರಾಯ ನಮಃ. ನಂದ್ಯಾವರ್ತಪುಷ್ಪಂ ಸಮರ್ಪಯಾಮಿ. ಓಂ ಗಜಾನನಾಯ ನಮಃ. ಕುಮುದಪುಷ್ಪಂ ಸಮರ್ಪಯಾಮಿ. ಓಂ ಗುಹಾಗ್ರಜಾಯ ನಮಃ. ಅಶೋಕಪುಷ್ಪಂ ಸಮರ್ಪಯಾಮಿ. ಓಂ ಭಕ್ತಪ್ರಿಯಾಯ ನಮಃ. ಜಾತಿಪುಷ್ಪಂ ಸಮರ್ಪಯಾಮಿ. ಓಂ ಗೌರೀಪುತ್ರಾಯ ನಮಃ. ಅಮಲಕಪುಷ್ಪಂ ಸಮರ್ಪಯಾಮಿ. ಓಂ ಗಣಂಜಯಾಯ ನಮಃ. ಅರ್ಕಪುಷ್ಪಂ ಸಮರ್ಪಯಾಮಿ. ಓಂ ಹೇರಂಬಾಯ ನಮಃ. ಬದರೀಪುಷ್ಪಂ ಸಮರ್ಪಯಾಮಿ. ಓಂ ದ್ವೈಮಾರುತಾಯ ನಮಃ. ಪಾರಿಜಾತಪುಷ್ಪಂ ಸಮರ್ಪಯಾಮಿ. ಓಂ ಕುಮಾರಗುರುವೇ ನಮಃ. ಜಂಬೀರಪುಷ್ಪಂ ಸಮರ್ಪಯಾಮಿ. ಓಂ ಅವ್ಯಕ್ತಾಯ ನಮಃ. ಕಮಲಪುಷ್ಪಂ ಸಮರ್ಪಯಾಮಿ. ಓಂ ಬೀಜಾಪೂರಾಯ ನಮಃ. ನಾಗಲಿಂಗಪುಷ್ಪಂ ಸಮರ್ಪಯಾಮಿ. ಓಂ ಸಿದ್ಧಿವಿನಾಯಕಾಯ ನಮಃ. ಕರ್ಣಿಕಾರಪುಷ್ಪಂ ಸಮರ್ಪಯಾಮಿ. ಶ್ರೀವರಸಿದ್ಧಿವಿನಾಯಕಸ್ವಾಮಿನೇ ನಮಃ. ಪುಷ್ಪಪೂಜಾನ್ ಸಮರ್ಪಯಾಮಿ. ಅಷ್ಟೋತ್ತರ ಪೂಜೆ. ಅಕ್ಷತೆಯಿಂದ ಅಥವಾ ಹೂವಿನಿಂದ ಗಣಪತಿಯನ್ನು ಪೂಜಿಸುತ್ತಾ ಓಂ ವಿನಾಯಕಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಗೌರೀಪುತ್ರಾಯ ನಮಃ. ಓಂ ಗಣೇಶ್ವರಾಯ ನಮಃ. ಓಂ ಸ್ಕಂದಾಗ್ರಜಾಯ ನಮಃ. ಓಂ ಅವ್ಯಯಾಯ ನಮಃ. ಓಂ ಪೂತಾಯ ನಮಃ. ಓಂ ದಕ್ಷಾಧ್ಯಕ್ಷಾಯ ನಮಃ. ಓಂ ದ್ವಿಜಪ್ರಿಯಾಯ ನಮಃ. ಓಂ ಅಗ್ನಿಗರ್ಭಚ್ಛಿದೇ ನಮಃ. ಓಂ ಇಂದ್ರಶೀಪ್ರದಾಯ ನಮಃ. ಓಂ ವಾಣೀಬಲಪ್ರದಾಯ ನಮಃ. ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ. ಓಂ ಶರ್ವತನಯಾಯ ನಮಃ. ಓಂ ಶರ್ವಪ್ರಿಯಾಯ ನಮಃ. ಓಂ ಸರ್ವಾತ್ಮಕಾಯ ನಮಃ. ಓಂ ಸೃಷ್ಟಿಕರ್ತ್ರೇ ನಮಃ. ಓಂ ದೇವಾನೀಕಾರ್ಚಿತಾಯ ನಮಃ. ಓಂ ಶಿವಾಯ ನಮಃ. ಓಂ ಶುದ್ಧಾಯ ನಮಃ. ಓಂ ಬುದ್ಧಿಪ್ರಿಯಾಯ ನಮಃ. ಓಂ ಶಾಂತಾಯ ನಮಃ. ಓಂ ಬ್ರಹ್ಮಚಾರಿಣೇ ನಮಃ. ಓಂ ಗಜಾನನಾಯ ನಮಃ. ಓಂ ದ್ವೈಮಾತುರಾಯ ನಮಃ. ಓಂ ಮುನಿಸ್ತುತ್ಯಾಯ ನಮಃ. ಓಂ ಭಕ್ತವಿಘ್ನವಿನಾಶಕಾಯ ನಮಃ. ಓಂ ಏಕದಂತಾಯ ನಮಃ. ಓಂ ಚತುರ್ಬಾಹವೇ ನಮಃ. ಓಂ ಶಕ್ತಿಸಂಯುತಾಯ ನಮಃ. ಓಂ ಚತುರಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ಶೂರ್ಪಕರ್ಣಾಯ ನಮಃ. ಓಂ ಹೇರಂಭಾಯ ನಮಃ. ಓಂ ಬ್ರಹ್ಮವಿತ್ತಮಾಯ ನಮಃ. ಓಂ ಕಾಲಾಯ ನಮಃ. ಓಂ ಗ್ರಹಪತಿಯೇ ನಮಃ. ಓಂ ಕಾಮಿನೇ ನಮಃ. ಓಂ ಸೋಮಸೂರ್ಯಾಗ್ನಿಲೋಚನಾಯ ನಮಃ. ಓಂ ಪಾಶಾಂಕುಶಧರಾಯ ನಮಃ. ಓಂ ಚಂಡಾಯ ನಮಃ. ಓಂ ಗುಣಾತೀತಾಯ ನಮಃ. ಓಂ ನಿರಂಜನಾಯ ನಮಃ. ಓಂ ಅಕಲ್ಮಷಾಯ ನಮಃ. ಓಂ ಸ್ವಯಂ ಸಿದ್ಧಾರ್ಚಿತಪದಾಯ ನಮಃ. ಓಂ ಬೀಜಪೂರಕಾಯ ನಮಃ. ಓಂ ಅವ್ಯಕ್ತಾಯ ನಮಃ. ಓಂ ಗತಿನೇ ನಮಃ. ಓಂ ವರದಾಯ ನಮಃ. ಓಂ ಶಾಶ್ವತಾಯ ನಮಃ. ಓಂ ಕೃತಿನೇ ನಮಃ. ಓಂ ವಿದ್ವತ್ಪ್ರಿಯಾಯ ನಮಃ. ಓಂ ವೀತಭಯಾಯ ನಮಃ. ಓಂ ಚಕ್ರಿಣೇ ನಮಃ. ಓಂ ವಿಕ್ಷುಚಾಪಧೃತೆ ನಮಃ. ಓಂ ಆಬ್ಜೋತ್ಪಲಕರಾಯ ನಮಃ. ಓಂ ಶ್ರೀದಾಯ ನಮಃ. ಓಂ ಶ್ರೀಹೇತವೇ ನಮಃ. ಓಂ ಸ್ತುತಿಹರ್ಷಿತಾಯ ನಮಃ. ಓಂ ಕುಲಾದ್ರಿಭೃತೆ ನಮಃ. ಓಂ ಜಟಿನೇ ನಮಃ. ಓಂ ಚಂದ್ರಚೂಡಾಯ ನಮಃ. ಓಂ ಅಮರೇಶ್ವರಾಯ ನಮಃ. ಓಂ ನಾಗಯಜ್ಞೋಪವೀತಿನೇ ನಮಃ. ಓಂ ಶ್ರೀಕಂಠಾಯ ನಮಃ. ಓಂ ರಾಮಾರ್ಚಿತಪದಾಯ ನಮಃ. ಓಂ ವ್ರತಿನೇ ನಮಃ. ಓಂ ಸ್ಥೂಲಕಂಠಾಯ ನಮಃ. ಓಂ ತ್ರಯೀಕರ್ತ್ರೇ ನಮಃ. ಓಂ ಸಾಮಘೋಷಪ್ರಿಯಾಯ ನಮಃ. ಓಂ ಪುರುಷೋತ್ತಮಾಯ ನಮಃ. ಓಂ ಸ್ಥೂಲತುಂಡಾಯ ನಮಃ. ಓಂ ಅಗ್ರಗಣ್ಯಾಯ ನಮಃ. ಓಂ ಗ್ರಾಮಣ್ಯೇ ನಮಃ. ಓಂ ಗಣಪಾಯ ನಮಃ. ಓಂ ಸ್ಥಿರಾಯ ನಮಃ. ಓಂ ವೃದ್ಧಾಯ ನಮಃ. ಓಂ ಸುಭಗಾಯ ನಮಃ. ಓಂ ಶೂರಾಯ ನಮಃ. ಓಂ ವಾಗೀಶಾಯ ನಮಃ. ಓಂ ಸಿದ್ಧಿದಾಯ ನಮಃ. ಓಂ ದೂರ್ವಾಬಿಲ್ವಪ್ರಿಯಾಯ ನಮಃ. ಓಂ ಕಾಂತಾಯ ನಮಃ. ಓಂ ಪಾಪಹಾರಿಣೇ ನಮಃ. ಓಂ ಕೃತಾಗಮಾಯ ನಮಃ. ಓಂ ಸಮಾಹಿತಾಯ ನಮಃ. ಓಂ ವಕ್ರತುಂಡಾಯ ನಮಃ. ಓಂ ಶ್ರೀಪ್ರದಾಯ ನಮಃ. ಓಂ ಸೌಮ್ಯಾಯ ನಮಃ. ಓಂ ಭಕ್ತಕಾಂಕ್ಷಿತದಾಯ ನಮಃ. ಓಂ ಅಚ್ಯುತಾಯ ನಮಃ. ಓಂ ಕೇವಲಾಯ ನಮಃ. ಓಂ ಸಿದ್ಧಾಯ ನಮಃ. ಓಂ ಸಚ್ಚಿದಾನಂದ ವಿಗ್ರಹಾಯ ನಮಃ. ಓಂ ಜ್ಞಾನಿನೇ ನಮಃ. ಓಂ ಮಾಯಾಯುಕ್ತಾಯ ನಮಃ. ಓಂ ದಾಂತಾಯ ನಮಃ. ಓಂ ಬ್ರಹ್ಮಿಷ್ಠಾಯ ನಮಃ. ಓಂ ಭಯವರ್ಜಿತಾಯ ನಮಃ. ಓಂ ಪ್ರಮತ್ತ ದೈತ್ಯ ಭಯದಾಯ ನಮಃ.
ಓಂ ವ್ಯಕ್ತಮೂರ್ತಯೇ ನಮಃ. ಓಂ ಅಮೂರ್ತಕಾಯ ನಮಃ. ಓಂ ಪಾರ್ವತಿ ಶಂಕರೋತ್ಸಂಗ ಕೇಲನೋತ್ಸವಲಾಲನಾಯ ನಮಃ. ಓಂ ಸಮಸ್ತ ಜಗದಾಧಾರಾಯ ನಮಃ. ಓಂ ವರಮೂಷಕವಾಹನಾಯ ನಮಃ. ಓಂ ವೃಷ್ಟಸ್ತುತಾಯ ನಮಃ. ಓಂ ಪ್ರಸನ್ನಾತ್ಮನೇ ನಮಃ. ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ. ಶ್ರೀ ವರಸಿದ್ಧಿವಿನಾಯಕಾಯ ನಮಃ. ಅಷ್ಟೋತ್ತರಶತನಾಮ ಪೂಜಾನ್ ಸಮರ್ಪಯಾಮಿ. ಊದಿನ ಕಡ್ಡಿಗಳನ್ನು ಹಚ್ಚಿ ದೇವರಿಗೆ ತೋರಿಸುತ್ತಾ ಓಂ ಯತ್ಪುರುಷಂ ವ್ಯದದುಃ ಕಥಿಧಾ ವ್ಯಕಲ್ಪಯನ್ ಮುಖಂ ಕಿಮಸ್ಯ ಕೌ ಬಾಹು ಕಾವೂರೂಪಾಧ ಉಚ್ಯೇತೆ ದಶಾಂಗ ಗುಗ್ಗುಲೋ ಧೂಪಃ ಸುಗಂಧಃ ಸುಮನೋಹರಃ ಕಪಿಲಾಘೃತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾಂ. ಶ್ರೀವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ದಿವ್ಯಧೂಪಮಾಘ್ರಾಪಯಾಮಿ. ತುಪ್ಪದ 3 ಬತ್ತಿಗಳನ್ನು ಬೆಳಗುತ್ತಾ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯಃ ಕೃತಃ ಊರು ತದಸ್ಯ ಯದ್ವೈಶ್ಯಃ ಪದ್ಭ್ಯಾಗಂ ಶೂದ್ರೋ ಅಜಾಯತ ದೀಪ್ತಜ್ಞಾನಪ್ರದಂ ಚಾರುಘೃತವರ್ತಿ ಸಮನ್ವಿತಂ ಗೃಹಾಣ ಮಂಗಲಂ ದೀಪಂ ವಿನಾಯಕ ನಮೋಸ್ತುತೆ. ಶ್ರೀವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ದೀಪಂ ದರ್ಶಯಾಮಿ. 1 ಉದ್ಧರಣೆ ನೀರನ್ನು ಅರ್ಘ್ಯ ಪಾತ್ರೆಗೆ ಬಿಡುತ್ತಾ ಧೂಪದೀಪಾನಂತರಂ ಆಚಮನಂ ಸಮರ್ಪಯಾಮಿ. ನೈವೇದ್ಯಕ್ಕೆ ಎಲ್ಲ ಅಣಿ ಮಾಡಿಕೊಳ್ಳುವುದು. ಮಂಡಲ ಮಾಡಿ ನೈವೇದ್ಯದ ತಟ್ಟೆಯನ್ನು ಇಟ್ಟು ನೈವೇದ್ಯಂ ಗೃಹ್ಯತಾಂ ದೇವ ಭಕ್ತಿಂ ಮೇ ಚಲಾಂ ಕುರು ಈಪ್ಸಿತಂ ಮೇ ವರಂ ದೇಹಿ ಪರತ್ರಂಚ ಪರಾಂ ಗತಿಂ ಭಕ್ಷ್ಯಂ ಭೋಜ್ಯಂ ಚ ಲೇಹ್ಯಂಚ ಚೋಷ್ಯಂ ಪಾನೀಯಮೇವ ಚ ಇತಿ ಗೃಹಾಣ ನೈವೇದ್ಯಂ ಮಯಾ ದತ್ತಂ ವಿನಾಯಕ. ನೈವೇದ್ಯದ ಪದಾರ್ಥಗಳ ಮೇಲೆ ಪ್ರೋಕ್ಷಿಸುತ್ತಾ ನೈವೇದ್ಯ ಪದಾರ್ಥಾನ್ ಗಾಯತ್ರ ಪ್ರೋಕ್ಷ ಓಂ ಸತ್ಯಂತ್ವರ್ತೇನ ಪರಿಷಿಂಚಾಮಿ ಅಮೃತಮಸ್ತು ಅಮೃತೋಪಸ್ತರಣಮಸಿ ಜುಹಾಮಿ ಸ್ವಾಹ. ಓಂ ಪ್ರಾಣಾಯ ಸ್ವಾಹ. ಓಂ ಅಪಾನಾಯ ಸ್ವಾಹ. ಓಂ ವ್ಯಾನಾಯ ಸ್ವಾಹ. ಓಂ ಉದಾನಾಯ ಸ್ವಾಹ. ಓಂ ಸಮಾನಾಯ ಸ್ವಾಹ. ಓಂ ಬ್ರಹ್ಮಣೇ ಸ್ವಾಹ. ಚಂದ್ರಮಾ ಮನಸೋ ಜಾತಃ ಚಕ್ಷುಃಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ಇತ್ಯುಕ್ತ್ವಾ ವಿದ್ಯಮಾನಮನ್ನಾದಿಕಂ ನಿವೇದಯೇತ್. ಆವಾಹಿತ ದೇವತಾಭ್ಯೋ ನಮಃ. ಶ್ರೀವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಯಥಾ ವಿಹಿತ ನೈವೇದ್ಯಂ ನಿವೇದಯಾಮಿ. ಓಂ ಶ್ರೀ ವರಸಿದ್ಧಿವಿನಾಯಕಾಯ ನಮಃ. ಮೋದಕಂ ನಿವೇದಯಾಮಿ. ಉದ್ಧರಣೆ ನೀರನ್ನು 2 ಬಾರಿ ಬಿಡುತ್ತಾ ಮಧ್ಯ ಮಧ್ಯೆ ಪಾನೀಯಂ ಸಮರ್ಪಯಾಮಿ. ಉತ್ತರಾಪೋಷಣಂ ಸಮರ್ಪಯಾಮಿ. ಹಸ್ತ ಪ್ರಕ್ಷಾಲನಂ ಸಮರ್ಪಯಾಮಿ. ಪಾದ ಪ್ರಕ್ಷಾಲನಂ ಸಮರ್ಪಯಾಮಿ. ಪುನರಾಚಮನೀಯಂ ಸಮರ್ಪಯಾಮಿ. ಸರ್ವತ್ರ ಉದಕಂ ದತ್ವಾ ತಾಂಬೂಲಂ ಪೂಯೀಫಲಸಮಾಯುಕ್ತಂ ನಾಗವಲ್ಲೀದಳೇರ್ಯುತಂ ಚೂರ್ಣಕರ್ಪೂರ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ. ಶ್ರೀವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ವಿಳ್ಳೆದೆಲೆಯ ತುದಿಗೆ ನೀರನ್ನು ಹಾಕಿ ತೊಟ್ಟನ್ನು ಮುರಿಯುವುದು. ಪೂಗೀಫಲತಾಂಬೂಲಂ ಸಮರ್ಪಯಾಮಿ. ಸುವರ್ಣಪುಷ್ಪಂ ಸಮರ್ಪಯಾಮಿ. ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ವಿಭಾವಸೋ ಅನಂತಪುಣ್ಯಫಲದಂ ಅತಃ ಶಾಂತಿಂ ಪ್ರಯಚ್ಛ ಮೇ. ಸರ್ವದೇವಾದಿದೇವತ್ವಂ ಸರ್ವಸಿದ್ಧಿಪ್ರದಾಯಕ ಭಕ್ತ್ಯಾ ದತ್ತಂ ಮಯಾ ದೇವ ಸ್ವೀಕುರು ಸರ್ವದಕ್ಷಿಣಾಂ. ಶ್ರೀವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಸುವರ್ಣಪುಷ್ಪದಕ್ಷಿಣಾಂ ಸಮರ್ಪಯಾಮಿ. 2 ವಿಳೆದೆಲೆ, ಅಡಿಕೆ, ತೆಂಗು, ಅರಿಶಿಣ, ಕುಂಕುಮ ದಕ್ಷಿಣೆ ಇಟ್ಟು ದೇವರಿಗೆ ತೋರಿಸಿ ಬಲಗಡೆಯಲ್ಲಿಟ್ಟು ತೆಂಗಿನಕಾಯಿಗೆ ನೀರನ್ನು ಬಿಡುವುದು. ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರತಸ್ತವ ತೇನ ಮೇ ಸಫಲಾವಾಪ್ತಿ ಭವೇತ್ ಜನ್ಮನಿ ಜನ್ಮನಿ
ಗಣೇಶಾಯ ನಮಸ್ತುಭ್ಯಂ ಉಮಾಪುತ್ರಾಘನಾಶನ ಫಲವಸ್ತು ಗೃಹೇಶೇದಂ ಪ್ರಸನ್ನ ವರದೋ ಭವ. ಶ್ರೀವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಪೂರ್ಣಫಲಂ ಸಮರ್ಪಯಾಮಿ. ಮಂಗಳಾರತಿಯನ್ನು ಬೆಳಗುತ್ತಾ ನಾಭ್ಯ ಆಸೀದಂತರಿಕ್ಷಂ ಶೀರ್ಷ್ಣೌದ್ಯೌ ಸಮವರ್ತತ ಪದ್ಭ್ಯಾಂ ಭೂಮಿರ್ದಿಶ್ರೋತ್ರಾತ್ ತಥಾ ಲೋಕಾಗಂ ಅಕಲ್ಪಯನ್ ವೇದಾಹಮೇತಂ ಪುರುಷನ್ ಮಹಾಂತಂ ಆದಿತ್ಯವರ್ಣಂ ತಮಸಸ್ತು ಪಾರೇ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾ ಭಿವದನ್ ಯದಾಸ್ತೆ ಕರ್ಪೂರ ನಿರ್ಮಿತಂ ರಮ್ಯಂ ಸ್ವರ್ಣಪಾತ್ರೆ ನಿವೇಶಿತಂ ನೀರಾಜನಂ ಗೃಹಾಣೇದಂ ಚಂದ್ರಕಾಂತಿಹರಂ ಪ್ರಭೋ. ಶ್ರೀವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಕರ್ಪೂರಾದಿ ವೇದೋಕ್ತ ಮಂಗಲ ನೀರಾಜನಂ ದರ್ಶಯಾಮಿ. ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಗೆ ಬಿಡುತ್ತಾ ನೀರಾಜನಾನಂತರಂ ಆಚಮನೀಯಾಂ ಸಮರ್ಪಯಾಮಿ. ಅಕ್ಷತೆ ಹೂವುಗಳನ್ನು ಅರ್ಪಿಸುತ್ತಾ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಹೂವು ಮಂತ್ರಾಕ್ಷತೆಗಳನ್ನು ಕೈಯಲ್ಲಿ ಹಿಡಿದು ಎದ್ದು ನಿಂತು ದೇವರಿಗೆ ಅರ್ಪಿಸಿ ನಮಸ್ಕರಿಸುವುದು. ಪುಷ್ಪಾಂಜಲಿಂ ಗೃಹಾಣೇಶ ಭಕ್ತಾನಾಮೀಪ್ಸಿತಪ್ರದ ವಿಘ್ನೇಶ್ವರ ವಿರೂಪಾಕ್ಷ ಸರ್ವದೇವಮಯ ಪ್ರಭೋ. ಮಾಲತಿ ಮಲ್ಲಿಕಾ ಜಾಜಿ ಪದ್ಮಪಂದಾರ ಚಂಪಕಃ ಭಕ್ತ್ಯಾರ್ಪಿತಂ ಮಯಾ ದೇವ ಗೃಹಾಣ ಕುಸುಮಾಂಜಲಿಂ. ಧಾತ ಪುರಸ್ತಾದ್ಯಮುದಾ ಜಹಾರ ಶಕ್ರಃ ಪ್ರವಿದ್ವಾಂ ಪ್ರದಿಶಶ್ಚತಸ್ರಃ ತಮೇವಂ ವಿದ್ವಾನಮೃತ ಇಹ ಭವತಿ ನಾನ್ಯಃ ಪಂಥ ಅಯನಾಯ ವಿದ್ಯತೆ. ಓಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ನಃ ಶೃಣ್ವನ್ನೋತಿಭಿಃ ಸೀದಸಾದನಂ. ರಾಜಾಧಿರಾಜಾಯ ಪ್ರಸಹ್ಯ ಸಾಯಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇ ಕಾಮಾನ್ ಕಾಮಕಾಮಾಯ ಮಹ್ಯಂ. ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ. ಯೋ ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಸ್ಯ ಮಹೇಶ್ವರಃ. ಶ್ರೀವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಕುಲದೇವತಾಭ್ಯೋ ನಮಃ. ವೇದೋಕ್ತಮಂತ್ರಪುಷ್ಪಂ ಸಮರ್ಪಯಾಮಿ. ಪ್ರದಕ್ಷಿಣ ನಮಸ್ಕಾರವನ್ನು ಮಾಡುತ್ತಾ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವಃ. ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತವತ್ಸಲ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷಗಣಾಧಿಪ. ನಮೋ ನಮಸ್ತೆ ವಿಘ್ನೇಶ ಸರ್ವವಿಘ್ನಂ ನಿವಾರಯ. ನಮಸ್ಕರೋಮಿ ವಿಘ್ನೇಶ ಸರ್ವಕಾಮಾರ್ಥಸಿದ್ಧಯೇ. ಶ್ರೀವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ದೂರ್ವೆಯನ್ನು ನೀರಿನಲ್ಲಿ ತೊಳೆದು ಗಂಧವನ್ನು ಹಚ್ಚಿ ಪ್ರತಿ ನಾಮಕ್ಕೂ 2 ಪೂಜಿಸುವುದು. ಅಥ ದೂರ್ವಾಯುಗ್ಮಂ ಪೂಜಾಂ ಕರಿಷ್ಯೆ. ಓಂ ಗಣಾಧಿಪಾಯ ನಮಃ. ದೂರ್ವಾಯುಗ್ಮಂ ಸಮರ್ಪಯಾಮಿ. ಓಂ ಉಮಾಪುತ್ರಾಯ ನಮಃ. ದೂರ್ವಾಯುಗ್ಮಂ ಸಮರ್ಪಯಾಮಿ. ಓಂ ಅಘನಾಶನಾಯ ನಮಃ. ದೂರ್ವಾಯುಗ್ಮಂ ಸಮರ್ಪಯಾಮಿ. ಓಂ ಸರ್ವಸಿದ್ಧಿಪ್ರದಾಯ ನಮಃ. ದೂರ್ವಾಯುಗ್ಮಂ ಸಮರ್ಪಯಾಮಿ. ಓಂ ಏಕದಂತಾಯ ನಮಃ. ದೂರ್ವಾಯುಗ್ಮಂ ಸಮರ್ಪಯಾಮಿ. ಓಂ ವಿಭವಕ್ತ್ರಾಯ ನಮಃ. ದೂರ್ವಾಯುಗ್ಮಂ ಸಮರ್ಪಯಾಮಿ. ಓಂ ಮೂಷಕವಾಹನಾಯ ನಮಃ. ದೂರ್ವಾಯುಗ್ಮಂ ಸಮರ್ಪಯಾಮಿ. ಓಂ ಕುಮಾರಗುರವೇ ನಮಃ. ದೂರ್ವಾಯುಗ್ಮಂ ಸಮರ್ಪಯಾಮಿ. ಓಂ ಗೌರೀಸೂನವೇ ನಮಃ.
दूर्वायुग्मं समर्पयामि ॐ महाग्रजाय नमः दूर्वायुग्मं समर्पयामि ॐ पत्नीहीनाय नमः दूर्वायुग्मं समर्पयामि ॐ वटवे नमः दूर्वायुग्मं समर्पयामि ॐ धूमकेतवे नमः दूर्वायुग्मं समर्पयामि ॐ गजाननाय नमः दूर्वायुग्मं समर्पयामि ॐ सर्वात्मने नमः दूर्वायुग्मं समर्पयामि ॐ हेरम्भाय नमः दूर्वायुग्मं समर्पयामि ॐ कपिलाय नमः दूर्वायुग्मं समर्पयामि ॐ गजकर्णाय नमः दूर्वायुग्मं समर्पयामि ॐ लम्बोदराय नमः दूर्वायुग्मं समर्पयामि ॐ विघ्नराजाय नमः दूर्वायुग्मं समर्पयामि ॐ शक्तियुक्ताय नमः दूर्वायुग्मं समर्पयामि श्रीवरसिद्धिविनायकस्वामिने नमः दूर्वायुग्मं समर्पयामि. 4 ಬಾರಿ ಕಲಶದ ನೀರನ್ನು ಬಿಡುತ್ತಾ ಗೌರ್ಯಂಗಮಲ ಸಂಭೂತ ಜ್ಯೇಷ್ಠ ಸ್ವಾಮಿ ಕುಮಾರಕ ಗೃಹಾಣರ್ಘ್ಯಂ ಮಯಾ ದತ್ತಂ ಗಜವಕ್ತ್ರ ನಮೋಸ್ತುತೆ ಇದಮರ್ಘ್ಯಂ ಸಮರ್ಪಯಾಮಿ ಗಣೇಶಾಯ ನಮಸ್ತುಭ್ಯಂ ಸರ್ವಕಾಮಫಲಪ್ರದ ವಾಂಛಿತಂ ದೇಹಿ ಮೇ ನಿತ್ಯಂ ಗೃಹಾಣಾರ್ಘ್ಯಂ ನಮೋಸ್ತುತೆ ಇದಮರ್ಘ್ಯಂ ಸಮರ್ಪಯಾಮಿ ವ್ರತಮುದ್ದಿಶ್ಯ ವಿಘ್ನೇಶ ಗಂಧಪುಷ್ಪಾಕ್ಷತೈರ್ಯುತಂ ಗೃಹಾಣಾರ್ಘ್ಯಂ ಮಯಾ ದತ್ತಂ ಸರ್ವಸಿದ್ಧಿಂ ಪ್ರಯಚ್ಛ ಮೇ ಇದಮರ್ಘ್ಯಂ ಸಮರ್ಪಯಾಮಿ. ಬ್ರಾಹ್ಮಣರಿಗೆ ಉಪಾಯನ ದಾನಕ್ಕೆ ಜೋಡಿಸಿಕೊಳ್ಳುವುದು: ಅಕ್ಕಿ, ವಿಳ್ಳೆದೆಲೆ, ಅಡಿಕೆ, 2 ತೆಂಗು, ಮೋದಕ, ಪ್ರಸಾದ, ಹಣ್ಣು, ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಬ್ರಾಹ್ಮಣರಿಗೆ ಕೊಡುವುದು. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ತೆ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೆ ತೀರೆ ಚಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತ್ ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತೌ ಭಾದ್ರಪದ ಮಾಸೆ ಶುಕ್ಲಪಕ್ಷೆ ಚತುರ್ಥ್ಯಾಂ ತಿಥೌ ವಾಸರಯುಕ್ತಾಯಾಂ ಶುಭವಾರ ಶುಭನಕ್ಷತ್ರ ಶುಭಯೋಗ ಶುಭಕರಣಾತ್ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಮಮೋಪಾತ್ತ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಮಮ ಯಾವಜ್ಜೀವ ದೀರ್ಘ ಸೌಮಂಗಲ್ಯಾಭಿವೃದ್ಧ್ಯರ್ಥಂ ಪುತ್ರ ಪೌತ್ರ ಸೌಭಾಗ್ಯ ಸಿದ್ಧರ್ಥಂ ಕ್ಷೇಮಸ್ಥೈರ್ಯ ವಿಜಯಾಭಯ ಆನಂದ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುಣ್ಯಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಆಚರಿತ ವ್ರತ ಫಲಸಿದ್ಧ್ಯರ್ಥಂ ಬ್ರಾಹ್ಮಣಾಯ ಉಪಾಯನ ದಾನಂ ಅಹಂಕರಿಷ್ಯೆ. ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡಿದು ನೀರು ಹಾಕಿಸಿಕೊಂಡು ಬಿಡುವುದು. ಬ್ರಾಹ್ಮಣರಿಗೆ ಗಂಧ ಪ್ರಸಾದದ ಹೂವು ಕೊಡುತ್ತಾ ಇಮೇ ಗಂಧ ಹಿಮಂ ಪುಷ್ಪಾಣಿ ಉಪಾಯನದ ದಾನದ ತಟ್ಟೆ ಕೊಟ್ಟು ನಮಸ್ಕರಿಸಿ ಪ್ರಸಾದವನ್ನು ತೆಗೆದುಕೊಳ್ಳುವುದು. ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ದಶಾನಾಂ ಮೋದಕಾನಾಂಚ ದಕ್ಷಿಣಾ ಫಲ ಸಂಯುತಂ ವಿಪ್ರಾಯ ತವ ತುಷ್ಟ್ಯರ್ಥಂ ವಾಯನಂ ಪ್ರದದಾಮ್ಯಹಂ ಗಣೇಶ ಪ್ರತಿಗೃಹ್ಣಾತು ಗಣೇಶೋ ವೈ ದದಾತಿ ಚ ಗಣೇಶಸ್ತಾರಕೋದ್ವಾಭ್ಯಾಂ ಗಣೇಶಾಯ ನಮೋ ನಮಃ. ಕೈ ಮುಗಿದು ಪ್ರಾರ್ಥಿಸುತ್ತಾ ಲಂಬೋದರ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ವಿಘ್ನರಾಜ ನಮಸ್ತೆಸ್ತು ಉಮಾಪುತ್ರ ಘನಾಶನ
ಯದುದ್ದಿಶ್ಯ ಕೃತಂ ವೇದ್ಯ ಯಥಾಶಕ್ತಿ ಪ್ರಪೂಜನಂ ಮಂತ್ರಹೀನಂ ಕ್ರಿಯಾಹೀನಂ ದ್ರವ್ಯಹೀನಂ ಸುರೇಶ್ವರ ಯತ್ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ದೇಹಿ ಪುತ್ರಾನ್ ದೇಹಿ ಧನಂ ದೇಹಿ ಸರ್ವಾನ್ ಕಾಮಾಶ್ಚ ದೇಹಿ ಮೇ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಶ್ರೀವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಮನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಪುನಃ ಪೂಜೆಯನ್ನು ಮಾಡುವುದು. ಅಕ್ಷತೆಯನ್ನು ಹಾಕುತ್ತಾ ಪೂಜಾಂತೆ ಛತ್ರಂ ಧಾರಯಾಮಿ, ಚಾಮರಂ ಬೀಜಯಾಮಿ, ನೃತ್ಯಂ ದರ್ಶಯಾಮಿ, ನಾಟ್ಯಂ ದರ್ಶಯಾಮಿ, ಗೀತಂ ಶ್ರವಯಾಮಿ, ಅಂದೋಲಿಕಾರೋಹಣಂ ಸಮರ್ಪಯಾಮಿ, ಅಶ್ವಾರೋಹಣಂ ಸಮರ್ಪಯಾಮಿ, ಗಜಾರೋಹಣಂ ಸಮರ್ಪಯಾಮಿ, ಪುರಾಣಂ ಶ್ರಾವಯಾಮಿ, ಪಂಚಾಂಗಶ್ರವಣಂ ಸಮರ್ಪಯಾಮಿ, ಸಮಸ್ತರಾಜೋಪಚಾರ ದೇವೋಪಚಾರ ಭಕ್ತ್ಯುಪಚಾರ ಶಕ್ತ್ಯುಪಚಾರ ಮನಸೋಪಚಾರ ಪೂಜಾ ಸಮರ್ಪಯಾಮಿ. ಫಲವನ್ನು ದೇವರಿಗೆ ಸಮರ್ಪಿಸುವುದು. ಇದಂ ಫಲಂ ಮಯಾ ದತ್ತಂ ಸ್ಥಾಪಿತಂ ಪುರತಸ್ತವ ತೇನ ಮೇ ಸಫಲಾವಾಪ್ತಿ ಭವೇತ್ ಜನ್ಮನಿ ಜನ್ಮನಿ. ಯಸ್ಯ ಸ್ಮೃತ್ಯಾ ಚ ನಾಮೋಕ್ತ್ಯ ತಪಃ ಪೂಜಾ ಕ್ರಿಯಾದಿಶು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ. ಮಂತ್ರಾಕ್ಷತೆ ನೀರನ್ನು ಅರ್ಘ್ಯಪಾತ್ರೆಗೆ ಬಿಡುತ್ತಾ ಅನೇನ ಶ್ರೀವರಸಿದ್ಧಿವಿನಾಯಕ ಸ್ವಾಮಿ ಪೂಜಾ ವಿಧಾನೇನ ಭಗವಾನ್ ಸರ್ವಾತ್ಮಕಃ ಸರ್ವಂ ಶ್ರೀವಾಸುದೇವಾರ್ಪಣಮಸ್ತು. ಪೂಜಾಕಾಲೆ ಮಧ್ಯೆ ಮಂತ್ರ ತಂತ್ರ ಸ್ವರವರ್ಣ ನ್ಯೂನ್ಯಾತಿರಿಕ್ತ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಹಾಜಪಂ ಕರಿಷ್ಯೆ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂತ ಗೋವಿಂದೇಭ್ಯೋ ನಮಃ. ನೀರನ್ನು ಬಿಡುತ್ತಾ ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಂ ಮಯಾ ದಾಸೋಯಮಿತಿ ಮಾಂ ಮತ್ವಾ ಕ್ಷಮಸ್ವ ಪುರುಷೋತ್ತಮ ಇತಿ ಕ್ಷಮಾಪಣಂ ಸಮರ್ಪಯಾಮಿ. ದೇವರಿಗೆ ಅಭಿಷೇಕ ಮಾಡಿದ ಪಂಚಾಮೃತವನ್ನು ಸ್ವೀಕರಿಸುತ್ತಾ ಸಾಲಿಗ್ರಾಮ ಶಿಲಾವಾರಿ ಪಾಪಹಾರಿ ವಿಶೇಷತಃ ಆಜನ್ಮಕೃತ ಪಾಪಾನಾಂ ಪ್ರಾಯಶ್ಚಿತ್ತಂ ದಿನೇ ದಿನೇ ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸರ್ವಪಾಪೋಪಶಮನಂ ಗಣನಾಥಂ ಪಾದೋದಕಂ ಶರೀರೇ ಜರ್ಝರೀಭೂತೆ ವ್ಯಾಧಿಗ್ರಸ್ತೆ ಕಲೇಬರೆ ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣ ಹರಿಃ. ತೀರ್ಥವನ್ನು ಕುಡಿಯುತ್ತಾ ಇದಂ ತೀರ್ಥಂ ಪ್ರಾಶ್ಯ ಯಃ ಫಲನೀರ್ಯ ಅಫಲ ಅಪುಷ್ಪಾಯಶ್ಚ ಪುಷ್ಪಿಣೀ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚತ್ವಗಂ ಹಸಃ. ಪ್ರಸಾದದ ಹೂವನ್ನು ಮುಡಿಗೇರಿಸುತ್ತಾ ಪ್ರಸಾದಂ ಪುಷ್ಪಂ ಶಿರಸಿ ಧಾರಯೇತ್. ಗಣಪತಿಯನ್ನು ವಿಸರ್ಜಿಸುವ ದಿನ ಮತ್ತೆ ಪೂಜೆಯನ್ನು ಮಾಡಿ ಉದ್ವಾಸನೆ ಮಾಡಬೇಕು. ಅಕ್ಷತೆಯನ್ನು ಹಾಕುತ್ತಾ ಆವಾಹಯಾಮಿ ಆಸನಂ ಸಮರ್ಪಯಾಮಿ. 2 ಉದ್ಧರಣೆ ನೀರನ್ನು ಬಿಡುತ್ತಾ ಹಸ್ತಯೋ ಅರ್ಘ್ಯಂ ಅರ್ಘ್ಯಂ ಸಮರ್ಪಯಾಮಿ. ಮುಖೆ ಆಚಮನೀಯಂ ಆಚಮನೀಯಂ ಸಮರ್ಪಯಾಮಿ. ಸ್ನಾನಾನಂತರಂ ಆಚಮನೀಯಂ ಆಚಮನೀಯಂ ಸಮರ್ಪಯಾಮಿ. ಅಕ್ಷತೆಯನ್ನು ಹಾಕುತ್ತಾ ವಸ್ತ್ರಾರ್ಥೆ ಅಕ್ಷತಾನ್ ಸಮರ್ಪಯಾಮಿ. ಯಜ್ಞೋಪವೀತಾರ್ಥೆ ಅಕ್ಷತಾನ್ ಸಮರ್ಪಯಾಮಿ. ಗಂಧಾಂ ಧಾರಯಾಮಿ. ಅಲಂಕರಣಾರ್ಥೆ ಅಕ್ಷತಾನ್ ಸಮರ್ಪಯಾಮಿ. ಅರಿಶಿಣ ಕುಂಕುಮ ಸಿಂಧೂರಗಳನ್ನು
ದೇವರಿಗೆ ಅರ್ಪಿಸುತ್ತಾ ಹರಿದ್ರಾಚೂರ್ಣಂ ಸಮರ್ಪಯಾಮಿ, ಕುಂಕುಮಚೂರ್ಣಂ ಸಮರ್ಪಯಾಮಿ, ಸಿಂಧೂರಂ ಸಮರ್ಪಯಾಮಿ. ಹೂವಿನ ಹಾರಗಳನ್ನು ಸಮರ್ಪಿಸುತ್ತಾ ಪುಷ್ಪಮಾಲಿಕಾನ್ ಸಮರ್ಪಯಾಮಿ. ಧೂಪ ದೀಪ ನೈವೇದ್ಯ ಮಂಗಳಾರತಿಗಳನ್ನು ಮಾಡುವುದು. ವಿಗ್ರಹವನ್ನು ಸ್ವಲ್ಪ ಬಲಗಡೆಗೆ ಸರಿಸುವುದು. ಕುಸುಮಾಕ್ಷತೆಭ್ಯ ಬಿಂಬಂ ಸ್ಪೃಶ್ಯ ಗಚ್ಚ ಗಚ್ಚ ಸುರಶ್ರೇಷ್ಠ ಸ್ವಸ್ಥಾನಂ ತು ಗಣೇಶ್ವರ ವ್ರತೇನ ಅನೇನ ದೇವೇಶ ಯಥೋಕ್ತ ಫಲದೋ ಭವ ಯಾಂತು ದೇವಗಣಾಃ ಸರ್ವೇ ಪೂಜಾಮಾದಾಯ ಮತ್ಕೃತಾಂ ಇಷ್ಟಕಾಮ್ಯಾರ್ಥ ಸಿದ್ಧರ್ಥಂ ಪುನರಾಗಮನಾಯ ಚ. ಶ್ರೀವರಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಯಥಾಸ್ಥಾನಂ ಉದ್ವಾಸಯಾಮಿ. ಸಿದ್ಧಿವಿನಾಯಕ ವ್ರತಕಥಾರ್ಥ. ಪೂರ್ವಕಾಲದಲ್ಲಿ ಚಂದ್ರವಂಶದ ದೊರೆಗಳಲ್ಲಿ ಪ್ರಸಿದ್ಧನಾದ ಧರ್ಮರಾಯನು ರಾಜ್ಯಭಾರವನ್ನು ಮಾಡುತ್ತಿದ್ದನು. ಆತನಿಗೆ ಗ್ರಹಚಾರ ಕಾಲವು ಪ್ರಾಪ್ತವಾಗಿ ರಾಜ್ಯಾದಿ ಸಕಲೈಶ್ವರ್ಯಗಳನ್ನು ಜ್ಞಾತಿಯಾದ ದುರ್ಯೋಧನನು ಅಪಹರಿಸಲು ಧರ್ಮರಾಯನು ತಮ್ಮಂದಿರೊಡಗೂಡಿಯೂ ಪತ್ನಿಯೊಡನೆಯೂ ಅನೇಕ ವೃಕ್ಷಗಳಿಂದಲೂ ವ್ಯಾಘ್ರವಲ್ಲೂಕಾದಿ ದುಷ್ಟ ಮೃಗಗಳಿಂದಲೂ ತುಂಬಿದ ಮಹಾ ಅರಣ್ಯಕ್ಕೆ ಹೋದನು. ಅಲ್ಲಿ ಬ್ರಹ್ಮವೇತ್ತರಾದ ಮಹಾಋಷಿಗಳು ಅಲ್ಲಲ್ಲಿ ಕುಳಿತು ತಪಸ್ಸನ್ನು ಮಾಡುತ್ತಿದ್ದರು. ತಮ್ಮ ತಪಪ್ರಭಾವದಿಂದ ಅವರು ಸ್ವಯಂ ಪ್ರಕಾಶದಂತೆ ಹೊಳೆಯುತ್ತಿದ್ದರು. ಇವರಿಗೆ ಗಾಳಿ, ನೀರು, ತರಗೆಲೆಗಳೇ ಆಹಾರ. ಸದಾಕಾಲದಲ್ಲಿಯೂ ಅಗ್ನಿಹೋತ್ರಗಳನ್ನೇ ಆಚರಿಸತಕ್ಕವರು. ಅತಿಥಿಗಳನ್ನು ವಿಶೇಷವಾಗಿ ಸತ್ಕರಿಸುವ ಸ್ವಭಾವವುಳ್ಳವರು. ನಿರಾಧಾರದಿಂದ ಭೂಮಿಯಿಂದ ಮೇಲೆ ಕುಳಿತು ಕೈಗಳನ್ನು ಜೋಡಿಸಿಕೊಂಡು ತಪಸ್ಸನ್ನು ಮಾಡತಕ್ಕವರು. ಇಂತಹ ಮಹಾ ಋಷಿಗಳನ್ನು ನೋಡಿದ ಕೂಡಲೇ ಆನಂದ ಪರವಶನಾದ ಧರ್ಮರಾಯನು ಅವರ ಬಳಿಗೈದು ತಮ್ಮಂದಿರೊಡನೆಯೂ ಪತ್ನಿಯೊಡನೆಯೂ ಅವರಿಗೆ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಗೈದು ಅಂಜಲಿ ಬದ್ಧನಾಗಿರಲು ಋಷಿಗಳು ಆತನನ್ನು ನೋಡಿ ಆದರಿಸಿ ಕುಳಿತುಕೊಳ್ಳುವಂತೆ ಹೇಳಿದ ಆ ಮಾತನ್ನು ಕೇಳಿ ಧರ್ಮಜನು ಕುಳಿತುಕೊಂಡನು. ಧರ್ಮರಾಜನು ಮುನಿವರ್ಯರಾದ ಸೂತರನ್ನು ಕುರಿತು ಹೀಗೆಂದು ಪ್ರಾರ್ಥಿಸಿದನು. ಸಕಲ ಶಾಸ್ತ್ರಗಳಲ್ಲಿಯೂ ಪರಿಶ್ರಮವನ್ನು ಪಡೆದಿರುವ ಓ ಸೂತ ಮಹಾಮುನಿಯೇ, ನಮ್ಮ ಜ್ಞಾತಿಗಳಾದ ಕೌರವರು ನಮ್ಮೊಡನೆ ಮಾಯಾದ್ಯೂತವನ್ನು ಕಲ್ಪಿಸಿ ನಮ್ಮ ರಾಜ್ಯಾದಿ ಸಕಲೈಶ್ವರ್ಯಗಳನ್ನು ಅಪಹರಿಸಿದರು. ಇಷ್ಟೇ ಅಲ್ಲದೆ ಅನುಜರೊಡನೆಯೂ ಭಾರ್ಯೆಯೊಡನೆಯೂ ನನ್ನನ್ನು ಅನೇಕ ವಿಧಗಳಲ್ಲಿ ಅವಮಾನಿಸಿ ಸಹಿಸಲಾರದ ತೊಂದರೆಗಳನ್ನೆಲ್ಲ ಉಂಟು ಮಾಡಿ ಈ ಅರಣ್ಯಕ್ಕೆ ಕಳುಹಿಸಿದರು. ಈ ರೀತಿ ಯಾವ ಅವಸ್ಥೆಗಳನ್ನೆಲ್ಲ ಪಟ್ಟಿದ್ದರೂ ನನಗೆ ತಮ್ಮ ದರ್ಶನ ಮಾತ್ರದಿಂದಲೇ ದುಃಖಗಳೆಲ್ಲವೂ ನಾಶವಾದವು. ದಯಾನಿಧಿಯಾದ ಓ ಮಹಾತ್ಮನೇ, ಅನುಗ್ರಹಿಸಿ ನಮ್ಮ ದುರಿತಗಳೆಲ್ಲವೂ ನಾಶವಾಗುವಂತೆಯೂ ನಮ್ಮ ರಾಜ್ಯವು ಪುನಃ ನಮಗೆ ಬರುವಂತೆಯೂ ಒಂದು ವ್ರತವನ್ನು ಅನುಗ್ರಹಿಸಬೇಕೆಂದು ಧರ್ಮರಾಯನು ಸೂತ ಮಹರ್ಷಿಗಳನ್ನು ಕೇಳಿಕೊಳ್ಳಲಾಗಿ ಸೂತರು ಈ ರೀತಿಯಾಗಿ ಹೇಳಲಾರಂಭಿಸಿದರು. ಎಲೆ ಪಾಂಡವರೇ, ನೀವೆಲ್ಲರೂ ಕೇಳಿ. ವ್ರತಗಳಲ್ಲೆಲ್ಲ ಮಹಾಶ್ರೇಷ್ಠವಾದ ವ್ರತವೊಂದಿರುವುದು. ಆ ವ್ರತವು ಮನುಷ್ಯನಿಗೆ ಐಶ್ವರ್ಯವನ್ನು, ಸೌಭಾಗ್ಯವನ್ನು ವೃದ್ಧಿಪಡಿಸತಕ್ಕದ್ದು, ಸಕಲ ವಿಧಗಳಾದ ಪಾಪಗಳನ್ನು ಪರಿಹಾರ ಮಾಡತಕ್ಕದ್ದು, ಪುತ್ರ ಪೌತ್ರಾದಿ ಅಭಿವೃದ್ಧಿಯನ್ನುಂಟು ಮಾಡತಕ್ಕದ್ದು. ಓ ಪಾಂಡುನಂದನರೇ, ಆದಿಯಲ್ಲಿ ಈ ವ್ರತವನ್ನು ಪರಮೇಶ್ವರನು ಕುಮಾರಸ್ವಾಮಿಗೆ ತಿಳಿಸಿದನು. ಆ ಕುಮಾರಸ್ವಾಮಿಗೆ ಪರಮೇಶ್ವರನು ವ್ರತ ವಿಧಾನವನ್ನು ಯಾವ ರೀತಿ ತಿಳಿಸಿದನೆಂಬುದನ್ನು ಈಗ ನಿಮಗೆ ತಿಳಿಸುತ್ತೇನೆ ಕೇಳಿ. ಸಕಲ ಋಷಿಗಣಕ್ಕೂ ನೆಲೆಯಾದ ಅತ್ಯಂತ ರಮ್ಯವಾದ ಕೈಲಾಸ ಶಿಖರದಲ್ಲಿ ನವರತ್ನಗಳಿಂದ ಕೆಟ್ಟಲ್ಪಟ್ಟ ಕಲ್ಪವೃಕ್ಷದ ಕೆಳಗೆ ಬಂಗಾರದ ಸಿಂಹಾಸನದ ಮೇಲೆ ಪ್ರಪಂಚವನ್ನೆಲ್ಲ ಪರಿಪಾಲಿಸತಕ್ಕ ಈಶ್ವರನು ಕುಳಿತಿರಲಾಗಿ ಕುಮಾರಸ್ವಾಮಿಯು ಪ್ರಪಂಚಕ್ಕೆ ಉಪಕಾರವನ್ನು ಮಾಡಬೇಕೆಂಬ ಸಂಕಲ್ಪಯುತನಾಗಿ ತಂದೆಯನ್ನು ಕುರಿತು, ಓ ಮಹಾನುಭಾವ, ಪ್ರಪಂಚಕ್ಕೆಲ್ಲ ಅತ್ಯಂತ ಉಪಯುಕ್ತಕರವಾದ ಮತ್ತು ಧನಧಾನ್ಯ ಐಶ್ವರ್ಯಗಳನ್ನು, ಪುತ್ರ ಪೌತ್ರ ಸಂಪದವನ್ನು ಕೊಡತಕ್ಕ ಒಂದು ವ್ರತವನ್ನು ದಯವಿಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಈಶ್ವರನು ಸಂತುಷ್ಟನಾಗಿ ಇಂತೆಂದನು.
ಎಲೈ ಮಗನೇ, ಸಕಲ ಸಂಪತ್ತುಗಳನ್ನು, ದೀರ್ಘಾಯುಷ್ಯವನ್ನು, ಇಷ್ಟಾರ್ಥಗಳನ್ನು ಕೊಡತಕ್ಕ ವಿನಾಯಕ ಪೂಜೆ ಎಂಬ ಒಂದು ವ್ರತ ಉಂಟು. ಆ ವ್ರತವನ್ನು ಭಾದ್ರಪದ ಶುಕ್ಲ ಚತುರ್ಥಿಯ ದಿನ ಆಚರಿಸಬೇಕು. ವ್ರತಾಚರಣೆಯ ದಿನ ಅರುಣೋದಯಕ್ಕೆ ಎದ್ದು ತನ್ನ ನೈಮಿತ್ತಿಕ ಕರ್ಮಗಳಾದ ಸ್ನಾನ, ಜಪ, ತಪಾನುಷ್ಠಾನಗಳನ್ನು ನಿರ್ವರ್ತಿಸಿ ದ್ರವ್ಯ ಲೋಭವಿಲ್ಲದೆ ಬೆಳ್ಳಿಯಿಂದಾಗಲಿ ಬಂಗಾರದಿಂದಾಗಲಿ ಅಥವಾ ಮಣ್ಣಿನಿಂದಾಗಲಿ ವಿನಾಯಕನ ಪ್ರತಿಮೆಯನ್ನು ಮಾಡಿ ತನ್ನ ಮನೆಯ ಉತ್ತರ ಭಾಗದಲ್ಲಿ ಒಂದು ಮಂಟಪವನ್ನು ನಿರ್ಮಿಸಿ ಅದರ ಮಧ್ಯಪ್ರದೇಶದಲ್ಲಿ 8 ದಳಗಳಿಂದ ಕೂಡಿದ ಪದ್ಮವನ್ನು ಗೋಧುವೆ ಕಾಳಿನಿಂದಾಗಲಿ ಅಕ್ಕಿಯಿಂದಾಗಲಿ ಸೃಜಿಸಿ ಅಲ್ಲಿ ತಾನು ನಿರ್ಮಿಸಿದ ವಿನಾಯಕನ ಪ್ರತಿಮೆಯನ್ನು ಇಟ್ಟು ಭಕ್ತಿಪೂರ್ವಕವಾಗಿ ಬಿಳಿಯವಾದ ಗಂಧದಿಂದಲೂ ಅಕ್ಷತೆಯಿಂದಲೂ ಪುಷ್ಪಗಳಿಂದಲೂ ಗರಿಕೆ ಹುಲ್ಲಿನಿಂದಲೂ 21 ವಿಧವಾದ ಪತ್ರೆಗಳಿಂದಲೂ ಪೂಜೆಯನ್ನು ಮಾಡಿ ಧೂಪ ದೀಪ ನೈವೇದ್ಯಗಳನ್ನು ಅರ್ಪಿಸಿ ತುಪ್ಪದಿಂದ ಮಾಡಿದ 21 ಭಕ್ಷ್ಯಗಳನ್ನು ತೆಂಗಿನಕಾಯಿ, ಬಾಳೆಹಣ್ಣು, ನೇರಳೆಹಣ್ಣು, ಬೇಲದ ಹಣ್ಣು, ಕಬ್ಬು ಮತ್ತು ಅನೇಕ ವಿಧವಾದ ಭಕ್ಷ್ಯಗಳು, ಫಲಗಳು ಮೊದಲಾದವನ್ನು ನಿವೇದನ ಮಾಡಿ ವಿನಾಯಕನೆದುರಾಗಿ ನಾಟ್ಯವನ್ನು ಸಲ್ಲಿಸಿ ಹಾಡುಗಳನ್ನು ಹಾಡಿ ಪುರಾಣ ಪಠನೆಯೇ ಮೊದಲಾದವುಗಳಿಂದ ಆತನನ್ನು ಸಂತೃಪ್ತಿಗೊಳಿಸಿ ವೇದಾಧ್ಯಯನ ಸಂಪನ್ನರಾದ ಬ್ರಾಹ್ಮಣರಿಗೆ ಬಾಗಿನವನ್ನು ಕೊಟ್ಟು ನಂತರ ತಾನು ಇಷ್ಟ ಬಂಧು ಮಿತ್ರರೊಡನೆ ಊಟವನ್ನು ಮಾಡಬೇಕು. ಈ ಪ್ರಕಾರ ಭಕ್ತಿಪೂರ್ವಕವಾಗಿ ವಿನಾಯಕ ವ್ರತವನ್ನು ಮಾಡತಕ್ಕವರಿಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುವವು. ಮಾರನೆಯ ದಿನ ಸೂರ್ಯೋದಯಕ್ಕೆ ಎದ್ದು ಸ್ನಾನ ಸಂಧ್ಯಾನುಷ್ಠಾನಗಳನ್ನು ಮಾಡಿಕೊಂಡು ವಿನಾಯಕನಿಗೆ ಪುನಃ ಪೂಜೆಯನ್ನು ಮಾಡಬೇಕು. ಅದೇ ದಿನವೇ ಒಬ್ಬ ಬ್ರಹ್ಮಚಾರಿಯನ್ನು ಕರೆದು ವಿನಾಯಕನ ಪ್ರೀತಿಗಾಗಿ ಮುಂಜಿದರ್ಭದ ಹರಿಯನ್ನು, ಕೃಷ್ಣಾಜಿನವನ್ನು, ದಂಡವನ್ನು, ಯಜ್ಞೋಪವೀತವನ್ನು, ಕಮಂಡಲವನ್ನು, ತನ್ನ ಶಕ್ತ್ಯಾನುಸಾರ ವಸ್ತ್ರವನ್ನು ಕೊಡಬೇಕು. ನಂತರ ತನ್ನ ಪೌರೋಹಿತನಿಗೆ ಶಕ್ತಿಗೆ ಲೋಪವಿಲ್ಲದೆ ಉಪಾಯನ ದಾನವನ್ನೀಯಬೇಕು. ಅಲ್ಲದೆ ದಕ್ಷಿಣೆ ತಾಂಬೂಲವನ್ನು ಕೊಡಬೇಕು. ಈ ವ್ರತವು ಸಮಸ್ತ ವ್ರತಗಳಲ್ಲಿಯೂ ಮಹಾಶ್ರೇಷ್ಠತರವಾದುದು, 3 ಲೋಕಗಳಲ್ಲಿಯೂ ಪ್ರಸಿದ್ಧಿಯಾದುದು. ಈ ವ್ರತವನ್ನು ದೇವತೆಗಳು, ಮುನಿಗಳು, ಗಂಧರ್ವರು, ಕಿನ್ನರರು ಮೊದಲಾದವರು ಆಚರಿಸಿ ಸಕಲ ಕಾಮ್ಯಗಳನ್ನು ಪಡೆದರು ಎಂಬುದಾಗಿ ಸಾಂಬಮೂರ್ತಿಯು ಕುಮಾರಸ್ವಾಮಿಗೆ ಉಪದೇಶ ಮಾಡಿದನು. ಎಲೈ ಧರ್ಮರಾಯನೇ, ನೀನು ಈ ಪ್ರಕಾರವಾಗಿ ವಿನಾಯಕನ ಪೂಜೆಯನ್ನು ಮಾಡು, ನಿನಗೆ ತಪ್ಪದೆ ಜಯವುಂಟಾಗುವುದು. ಈ ಮಾತು ನಿಜವು. ಈ ವ್ರತವನ್ನು ಭೂಲೋಕದಲ್ಲಿ ಎಷ್ಟೋ ಮಂದಿ ಆಚರಿಸಿದರು. ಈ ವ್ರತ ಪ್ರಭಾವದಿಂದ ದಮಯಂತಿಗೆ ನಳನು ದೊರೆತನು. ಕೃಷ್ಣನು ಈ ವ್ರತಾಚರಣೆಯಿಂದಲೇ ಜಾಂಬವತಿಯನ್ನು, ಸ್ಯಮಂತಕ ಮಣಿಯನ್ನು ಹೊಂದಿದನು. ಇಂದ್ರನು ವಿನಾಯಕನ ಪೂಜೆಯಿಂದ ವೃತಾಸುರನನ್ನು ಸಂಹರಿಸಿದನು. ಶ್ರೀರಾಮನು ಈ ವ್ರತವನ್ನಾಚರಿಸಿ ರಾವಣನನ್ನು ಸಂಹರಿಸಿ ಸೀತೆಯನ್ನು ಪಡೆದನು. ಭಗೀರಥನು ಗಂಗೆಯನ್ನು ತರುವಾಗಲೂ, ದೇವಾಸುರರು ಅಮೃತವನ್ನು ಸೃಜಿಸುವಾಗಲೂ, ಸಾಂಬಮೂರ್ತಿಯು ತನ್ನ ಕುಷ್ಠರೋಗ ಪರಿಹಾರ ಕಾಲದಲ್ಲಿಯೂ ಈ ವ್ರತವನ್ನೇ ಆಚರಿಸಿದರು ಎಂಬುದಾಗಿ ಸೂತ ಮಹಾಮುನಿಯು ಧರ್ಮರಾಯನಿಗೆ ತಿಳಿಸಲು ಧರ್ಮರಾಯನು ಕೇಳಿದವನಾಗಿ ಆನಂದದಿಂದ ಭಾದ್ರಪದ ಶುದ್ಧ ಚೌತಿಯನ್ನೇ ಎದುರು ನೋಡುತ್ತಿದ್ದು, ಸಕಾಲವು ಪ್ರಾಪ್ತವಾದ ಕೂಡಲೇ ವ್ರತಾಚರಣೆಯಿಂದ ಸಕಲ ಇಷ್ಟಾರ್ಥ ಸಿದ್ಧಿಗಳನ್ನು ಪಡೆದನು. ಪ್ರಪಂಚದಲ್ಲಿ ಅಮೋಘವಾದ ಈ ವ್ರತವನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣದವರು ಮಾಡಬಹುದು. ಕ್ರಮ ಪ್ರಕಾರ ಮಾಡಿದರೆ ವಿದ್ಯಾರಂಭದಲ್ಲಿ ಪೂಜೆಯನ್ನಾಚರಿಸುವವರಿಗೆ ವಿದ್ಯಾಲಾಭವು, ಧನಾಕಾಂಕ್ಷಿಗೆ ದ್ರವ್ಯವು, ಯಾವ ಅಪೇಕ್ಷೆಯಿಂದ ಅರ್ಚಿಸಿದರೆ ಆ ಕಾಮ್ಯಗಳೆಲ್ಲವೂ ನಿಸ್ಸಂಶಯವಾಗಿ ಸಿದ್ಧಿಸುವುದರಿಂದ ಆಬಾಲ ವೃದ್ಧರು ಕಲಿಯುಗದಲ್ಲಿ ಮುಖ್ಯವಾಗಿ ಮಾಡತಕ್ಕ ವ್ರತಗಳಲ್ಲಿ ಇದು ಪರಮಶ್ರೇಷ್ಠವಾದುದೆಂದು, ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸುವ ದೇವತೆಯಾದುದರಿಂದಲೇ ಈತನಿಗೆ ವರಸಿದ್ಧಿ ವಿನಾಯಕನೆಂಬ ಹೆಸರು ಬಂದಿತೆಂದು ಸೂತ ಪುರಾಣಿಕರು ಹೇಳಿದರು ಎಂಬಲ್ಲಿಗೆ ಸ್ಕಾಂದ ಪುರಾಣದಲ್ಲಿ ಉಮಾಮಹೇಶ್ವರ ಸಂವಾದದ ವಿನಾಯಕ ವ್ರತಕಲ್ಪವು ಸಂಪೂರ್ಣವಾದುದು. ಚಂದ್ರದರ್ಶನ ದೋಷ ನಿವಾರಣ ಪರಿಹಾರ ಶ್ಲೋಕ. ಸಿಂಹ ಪ್ರಸೇನ ಮವಧೀತ್ ಸಿಂಹೋ ಜಾಂಭವತಾ ಹತಃ ಸುಕುಮಾರಕ ಮಾರೋಧಿಃ ತವ ಹ್ಯೇಷ ಸಮಂತಕಃ.